ನಾವು ನಿನ್ನೆ ದಿವಸ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ಇವತ್ತು ಇನ್ನೂ ಕೆಲವು ಮಹತ್ವದ ವಿಷಯಗಳ ಬಗ್ಗೆ ಆಧ್ಯಾತ್ಮಿಕ, ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟ, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನ ನಾವು ಚರ್ಚೆ ಮಾಡೋಣ. ಮೊದಲನೇದಾಗಿ, ಮನುಷ್ಯ ಅಂದ್ರೆ ಏನು ಅಲ್ವಾ? ನಾವು ವ್ಯಕ್ತಿಗಳನ್ನು ಗುರುತಿಸ್ತಾ ಇದ್ದೇವೆ. ಆ ವ್ಯಕ್ತಿ ಅಂದ್ರೆ ಏನು? ಆ ವ್ಯಕ್ತಿ ಒಬ್ಬ ಮನುಷ್ಯ ಅಂತಂದ್ರೆ ಮೂರು ಒಂದಾಗಿ ಅವನು ಒಂದು ಮನುಷ್ಯನಾಗಿರ್ತಾನೆ. ಏನು ಮೂರು? ಮೊದಲನೇದಾಗಿ ದೇಹ, ಮನಸ್ಸು, ಆತ್ಮ. ದೇಹ, ಮನಸ್ಸು, ಆತ್ಮ. ಒಬ್ಬ ವ್ಯಕ್ತಿ ಇದ್ದಾನೆ ಅಂತಂದ್ರೆ ಅವನಲ್ಲಿ ನಮಗೆ ಹೊರಗಡೆಯಿಂದ ಅವನ ದೇಹ ಮಾತ್ರ ಕಾಣಿಸ್ತಾ ಇರ್ತದೆ, ಆದ್ರೆ ದೇಹ ಮಾತ್ರ ಅವನಲ್ಲ. ದೇಹ, ಅವನ ಒಳಗೆ ಒಂದು ಮನಸ್ಸು, ಆ ಮನಸ್ಸಿನಲ್ಲಿ ಒಂದು ಆತ್ಮ. ಹೀಗೆ ಮೂರು ಒಟ್ಟಾಗಿ ಒಂದು ವ್ಯಕ್ತಿ ನಿರ್ಮಾಣವಾಗಿರ್ತದೆ. ಹಾಗಾಗಿ ನಮ್ಮ ಜೀವನದಲ್ಲಿ ಈ ಮೂರು ಕೂಡ ಸಂತುಷ್ಟವಾಗಿರ್ಬೇಕು ಅಂದ್ರೆ ಮೂರು ತರದ ಸಂತೋಷಗಳನ್ನ ನಾವು ಪಡಿಬೇಕಾಗ್ತದೆ. ದೈಹಿಕ, ಈ ದೇಹಕ್ಕೆ ದೈಹಿಕ ಸಂತೋಷ ಬೇಕಾದ್ರೆ, ಮನಸ್ಸಿಗೆ ಮಾನಸಿಕ ಸಂತೋಷ ಬೇಕಾಗ್ತದೆ. ಜೊತೆಗೆ ಆತ್ಮಕ್ಕೂ ಕೂಡ ಆತ್ಮದ ಸಂತೋಷ ಬೇಕಾಗ್ತದೆ. ಆತ್ಮಕ್ಕೆ ಹೇಗೆ ಸಂತೋಷ ಕೊಡುವುದು? ಆತ್ಮಕ್ಕೆ ಸಂತೋಷ ಕೊಡುವುದು ಅಂತಂದ್ರೆ ಧ್ಯಾನದ ಮೂಲಕ, ಶ್ವಾಸವನ್ನ ಗಮನಿಸುವುದರ ಮೂಲಕ. ಯಾವಾಗ ನಾವು ಶ್ವಾಸವನ್ನ ಗಮನಿಸಲಿಕ್ಕೆ ಶುರು ಮಾಡ್ತೀವಿ, ಆಗ ಆತ್ಮ ಆತ್ಮ ಸಂತೋಷವನ್ನು ಪಡಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಯಾವಾಗ ನಾವು ಧ್ಯಾನಕ್ಕೆ ಕೊಡ್ತೇವೆ, ಆಗ ಕಣ್ಣುಗಳನ್ನು ಮುಚ್ಚುತ್ತೇವೆ, ಎಲ್ಲ ನಮ್ಮ ಇಂದ್ರಿಯಗಳು ಸ್ತಬ್ಧವಾಗ್ತವೆ. ನಮ್ಮ 10 ಇಂದ್ರಿಯಗಳು, 5 ಪಂಚೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಎಲ್ಲವೂ ಸ್ತಬ್ಧವಾಗ್ತವೆ. ಆಗ ಈ ದೇಹ ಮಾಯವಾಗ್ತದೆ, ದೇಹ ಶೂನ್ಯ ಆಯಿತು. ಇನ್ನು ಮನಸ್ಸು ಮಾತ್ರ, ಆತ್ಮ ಎರಡೇ ಉಳಿತು. ಯಾವಾಗ ನಾವು ಉಸಿರಾಟದ ಮೇಲೆ ಗಮನ ಕೊಡ್ತೀವಿ, ಆಗ ಮನಸ್ಸು ಶೂನ್ಯವಾಗ್ತದೆ. ಆಗ ಲಾಸ್ಟ್ ಏನು ಉಳಿತದೆ? ಆತ್ಮ ಮಾತ್ರ ಉಳಿತದೆ. ಧ್ಯಾನ ಸ್ಥಿತಿಯಲ್ಲಿ ನಾವು ಯಾವಾಗಲೂ ಯಾವುದರ ಜೊತೆಗೆ ಇರ್ತೇವೆ? ನಮ್ಮ ಆತ್ಮದ ಜೊತೆಗೆ ಇರ್ತೇವೆ. ಆತ್ಮ ಅಂದ್ರೆ ಏನು? ಸತ್ಯ. ಸತ್ಯ ಅಂದ್ರೆ ಏನು? ಅದೇ ಪರಮಾತ್ಮ, ಭಗವಂತ, ಪರಬ್ರಹ್ಮ. ಅಂದ್ರೆ ನಾವು ಯಾವಾಗಲೂ ಯಾರ ಜೊತೆಗೆ ಇರ್ತೇವೆ? ಪರಬ್ರಹ್ಮನ ಜೊತೆಗೆ ಇರ್ತೇವೆ. ಅದೇ ಧ್ಯಾನದ ಮೂಲಕ ಒಂದು ನೂತನ ಭವ್ಯತೆ ನಮ್ಮಲ್ಲಿ ಸೃಷ್ಟಿಯಾಗ್ತದೆ. ಅದೇ ಬುದ್ಧಿಶಕ್ತಿ. ಧ್ಯಾನದಿಂದ ಏನ್ ಜಾಗೃತವಾಗ್ತಾ ಹೋಗ್ತದೆ? ಬುದ್ಧಿಶಕ್ತಿ. ಆಗ ನಿಜವಾಗಲೂ ಅವನಲ್ಲಿ ಮನುಷ್ಯನ ಗುಣಗಳು ಜಾಗೃತವಾಗಲಿಕ್ಕೆ ಶುರುವಾಗ್ತದೆ. ಯಾವಾಗ ಒಬ್ಬ ಮನುಷ್ಯ ಧ್ಯಾನ ಮಾಡೋದಕ್ಕಿಂತ ಮುಂಚೆ ಅಥವಾ ಧ್ಯಾನ ಮಾಡದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ 3 ಇರ್ತದೆ. ಆದ್ರೆ ಯಾರು ಧ್ಯಾನವನ್ನ ಆರಂಭ ಮಾಡ್ತಾನೆ, ಅವನಲ್ಲಿ ಇನ್ನೂ ಒಂದು ಸೃಷ್ಟಿ ಆಗ್ತದೆ. ಅವನಲ್ಲಿ 4 ಇರ್ತದೆ: ದೇಹ, ಮನಸ್ಸು, ಆತ್ಮ ಮತ್ತೆ ಬುದ್ಧಿ. ಯಾರು ಇನ್ನೂ ಧ್ಯಾನ ಶುರು ಮಾಡಿಲ್ಲ ಅವನಲ್ಲಿ ಬುದ್ಧಿ ಇರೋಲ್ಲ. ಮತ್ತೆ ದುರ್ಬುದ್ಧಿಗಳೇ ಜಾಸ್ತಿ ಇರ್ತದೆ, ಅಜ್ಞಾನದ ಬುದ್ಧಿ ಇರ್ತದೆ. ಹಾಗಾಗಿ ಒಂದು ಸಲ ಈ ಬುದ್ಧಿ ಅನ್ನೋದು ಸೃಷ್ಟಿ ಆಯಿತು ಅನ್ನೋದಾದ್ರೆ, ಯಾವಾಗ ಆ ಬುದ್ಧಿ ಸೃಷ್ಟಿಯಾಯಿತು, ಆ ಕ್ಷಣದಿಂದಲೇ ಅವನಲ್ಲಿ ಜ್ಞಾನೋದಯ ಅನ್ನೋದು ಆರಂಭವಾಗ್ತದೆ. ಜ್ಞಾನೋದಯವನ್ನು ಹೇಗೆ ವ್ಯಾಖ್ಯಾನ ಮಾಡಬಹುದು ಅಂತಂದ್ರೆ, ಪ್ರತಿಯೊಬ್ಬನಲ್ಲಿ ಇರುವ ಸತ್ಯವಾದ ಅವನ ಅಸ್ತಿತ್ವವನ್ನು ಗ್ರಹಿಸುವುದೇ ನಿಜವಾದ ಜ್ಞಾನೋದಯ. ಬುದ್ಧಿ ವಿಕಾಸ ಆದ ಹಾಗೆ ಜ್ಞಾನದಿಂದ ಆ ಬುದ್ಧಿ ವಿಕಾಸವಾಗ್ತಾ ಆಗ್ತಾ ಅವನಲ್ಲಿ ಜ್ಞಾನೋದಯ ಮತ್ತಷ್ಟು ವೃದ್ಧಿ ಆಗ್ತಾ ಹೋಗ್ತದೆ. ಹೆಚ್ಚೆಚ್ಚು ಜ್ಞಾನೋದಯವಾಗ್ತಾ ಇದ್ದ ಹಾಗೆ ಅವನ ಭೌತಿಕ, ಮಾನಸಿಕ, ಆತ್ಮದ ಮೂಲಕ ಸಂತೋಷವು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಹಾಗಾಗಿ ಜೀವನದ ಪ್ರತಿಯೊಬ್ಬರ ಜೀವನದ ಮುಖ್ಯ ಉದ್ದೇಶ ಏನು ಗೊತ್ತಾ? ಪ್ರತಿಯೊಬ್ಬರು ಸಂತೋಷವಾಗಿರುತ್ತೆ, ಆನಂದ, ಖುಷಿಯಾಗಿರ್ಬೇಕು. ಎಲ್ಲರೂ ಬಯಸ್ತಾ ಇರುವುದು ಅದನ್ನೇ. ಒಬ್ಬ ಸಾಮಾನ್ಯನಿಂದ ಹಿಡಿದು ಎಲ್ಲ ಸರ್ವಸಂಗ ಪರಿತ್ಯಾಗ ಮಾಡಿ ಹಿಮಾಲಯದಲ್ಲಿ ಕೂತು ನನಗೆ ಏನು ಬೇಡ ಅಂತ ಹೇಳಿ ಧ್ಯಾನ ಮಾಡ್ತಾ ಇರುವ ಒಬ್ಬ ಮಹಾಯೋಗಿಯವರೆಗೂ ಎಲ್ಲರೂ ಬಯಸ್ತಾ ಇರುವುದು ಪರಮ ಸುಖವನ್ನ ಅಲ್ವಾ? ಆನಂದವನ್ನ ಬಯಸ್ತಾ ಇದ್ದಾರೆ. ಆ ಆನಂದ ಯಾವುದು? ಅದೇ ನಾವು ನಮ್ಮೊಳಗೆ ಕಾಣುವ ಆನಂದ, ಆತ್ಮದ ಆನಂದ. ಯಾವುದರಿಂದ ಅದು ಲಭ್ಯವಾಗ್ತದೆ? ಜ್ಞಾನೋದಯದಿಂದ. ಜ್ಞಾನೋದಯ ಹೇಗೆ ಲಭ್ಯವಾಗ್ತದೆ? ನಮ್ಮಲ್ಲಿ ಬುದ್ಧಿ ಜಾಗೃತವಾದಾಗ. ಬುದ್ಧಿ ಹೇಗೆ ಜಾಗೃತವಾಗ್ತದೆ? ನಾವು ಶ್ವಾಸದ ಮೇಲೆ ಗಮನವಿಟ್ಟು ಧ್ಯಾನ ಮಾಡ್ತಾ ಹೋದಾಗ. ಜ್ಞಾನೋದಯ ಅನ್ನೋದು ಬುದ್ಧಿಶಕ್ತಿಯಾಗಿದೆ. ಬುದ್ಧಿಶಕ್ತಿ ಧ್ಯಾನದ ಒಂದು ಶಿಶು ಇದ್ದ ಹಾಗೆ. ಹಾಗಾಗಿ ಪ್ರತಿಯೊಬ್ಬರು ತಮ್ಮ ಬದುಕಿನಲ್ಲಿ
ಪ್ರತಿಯೊಬ್ಬರು, ಒಬ್ಬ ಸಾಮಾನ್ಯ ಯುವಕರಿಂದ ಹಿಡಿದು ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕಾಗಿದೆ. ಯಾವುದಕ್ಕಾಗಿ? ಯಾವುದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ? ತನ್ನ ಆಧ್ಯಾತ್ಮಿಕ ಜೀವನವನ್ನ ಸರಿಪಡಿಸಿಕೊಳ್ಳಿಕ್ಕಾಗಿ ಪ್ರಯತ್ನ ಮಾಡಬೇಕಾಗಿದೆ. ನಾವೆಲ್ಲ ಇವತ್ತು ಯಾವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಗೊತ್ತು? ನಮ್ಮ ಲೌಕಿಕ ಬದುಕನ್ನು ಸರಿ ಮಾಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ದು ಹಾಗಾಗಿದೆ, ಹೀಗಾಗಿದೆ, ನಮ್ದು ಮನೆ ಇಲ್ಲ, ನಮ್ದು ಮಾಟ ಮಾಡಿಸಿದ್ದಾರೆ, ನಮ್ದು ಹಾಗಾಗಿದೆ, ಹೀಗಾಗಿದೆ ಅಂದ್ರೆ ಎಲ್ಲ ಲೌಕಿಕ ಸಮಸ್ಯೆಗಳಲ್ಲೇ ನಾವು ತುಂಬಿಕೊಂಡು ಅದನ್ನು ಸರಿಪಡಿಸಿಕೊಳ್ಳಿಕ್ಕಾಗಿ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಲೌಕಿಕ ಬದುಕನ್ನು ಸರಿಪಡಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿಲ್ಲ. ನಮ್ಮ ಲೌಕಿಕ ಬದುಕು ಯಾಕೆ ಇವತ್ತು ಅಸ್ತವ್ಯಸ್ತ ಆಗಿದೆ ಅಂತಂದ್ರೆ, ನಿನ್ನ ಆಧ್ಯಾತ್ಮಿಕ ಬದುಕು ಸರಿ ಇಲ್ಲ. ನಿನ್ನ ಆಧ್ಯಾತ್ಮಿಕ ಬದುಕು ಅಸ್ತವ್ಯಸ್ತ ಆಗಿದೆ. ಅದಕ್ಕಾಗಿ ನಿನ್ನ ಲೌಕಿಕ ಬದುಕು ಕೂಡ ಅಸ್ತವ್ಯಸ್ತ ಆಗಿದೆ. ನೀವು ಎಷ್ಟೇ ಲೌಕಿಕ ಬದುಕನ್ನ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ತಾತ್ಕಾಲಿಕವಾಗಿರ್ತದೆ. ಮತ್ತು ಅದೇ ಕತೆ, ಅದೇ ಅದೇ ಕತೆ, ಅದೇ ರಾಗ, ಅದೇ. ಹಾಗಾದ್ರೆ ಏನ್ ಮಾಡ್ಬೇಕು? ತಲೆಯಲ್ಲಿ ಚಿಂತೆ ಬಿಡಬೇಕು. ಲೌಕಿಕ ವಿಷಯಗಳ ಬಗ್ಗೆ ಏನು ಸಮಸ್ಯೆ ಆಗ್ತಾ ಇದೆ, ಎಲ್ಲಿ ಏನಾಗಿದೆ, ಅದರ ಬಗ್ಗೆ ಯೋಚನೆ ಮಾಡುವುದನ್ನ ಸ್ಟಾಪ್ ಮಾಡಬೇಕು. ನಿಮಗೆ ಇಷ್ಟು ಸಮಸ್ಯೆ ಬರ್ತಾ ಇದೆ ಅಂತಂದ್ರೆ ಅರ್ಥ ನಿನ್ನ ಆಧ್ಯಾತ್ಮಿಕ ಜೀವನ ಎಕ್ಕಟ್ಟೋಗಿದೆ ಅಂತ ಅರ್ಥ. ನೀನು ಏನೂ ಪ್ರಯತ್ನ ಮಾಡಿಲ್ಲ ಅದನ್ನ ಸಮತೋಲನ ಮಾಡ್ಲಿಕ್ಕೆ, ಅದನ್ನ ವೃದ್ಧಿಸ್ಲಿಕ್ಕೆ, ಅದನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ನೀನು ಏನೂ ಶ್ರಮ ಹಾಕಿಲ್ಲ. ಹಾಗಾಗಿ ನಾವು ಏನ್ ಮಾಡ್ಬೇಕಾಗಿದೆ? ನಾವು ಕೇವಲ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಅಂದ್ರೆ ನನ್ನ ಆತ್ಮದ ವೃದ್ಧಿಗಾಗಿ ಪ್ರಯತ್ನ ಮಾಡಬೇಕು ಫಸ್ಟ್. ಅವಾಗ ಏನ್ ಮಾಡ್ಬೇಕು? ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ಬೇಕು. ಹೆಚ್ಚು ಹೆಚ್ಚು ಧ್ಯಾನ, ಹೆಚ್ಚು ಹೆಚ್ಚು ಧ್ಯಾನ, ವಿಜ್ಞಾನ, ಧ್ಯಾನ. ಯಾವಾಗ ಆಧ್ಯಾತ್ಮಿಕ ಜೀವನ ವೃದ್ಧಿಯಾಗಲಿಕ್ಕೆ ಶುರುವಾಯಿತು, ನೀವು ಕೇಳೋದೇ ಬೇಡ, ತನ್ನಷ್ಟು ತಾನಾಗೆ ಲೌಕಿಕ ಬದುಕು ಸರಿ ಹೋಗ್ತಾ ಬರ್ತದೆ. ಪ್ರಾಪಂಚಿಕ ಬದುಕು ತನ್ನಷ್ಟು ತಾನಾಗೆ ಸರಿ ಬರ್ತದೆ. ಏನು ಸಮಸ್ಯೆಗಳಿದೆ? ಏನು ಆರೋಗ್ಯ ಸಮಸ್ಯೆ ಇದೆಯಾ? ಏನು ಅಂದ್ರೆ ನಿಮ್ದು ಏನೇನು ಸಮಸ್ಯೆ, ಲೌಕಿಕವಾಗಿ ಹಣ ಸಮಸ್ಯೆ, ಅದು ಸಮಸ್ಯೆ, ಉದ್ಯೋಗ ಸಮಸ್ಯೆ, ಏನೇನೆಲ್ಲ ಇದೆ, ನೀವು ಅದಕ್ಕಾಗಿ ಅಂತ ಪ್ರಯತ್ನ ಮಾಡಿದ್ರೆ ಅದು ಯಾವತ್ತೂ ಪರಿಹಾರ ಆಗೋಲ್ಲ. ಅದು ವಾಪಸ್ ಬರೋದೆ. ಪ್ರತಿಯೊಬ್ಬರು ಯಾವುದಕ್ಕೆ ಹೆಚ್ಚು ಒತ್ತು ಕೊಡಬೇಕಾಗಿದೆ? ನಮ್ಮ ಆಧ್ಯಾತ್ಮಿಕ ಜೀವನವನ್ನು ಸರಿಹೊಂದಿಸಿಕೊಳ್ಳಲಿಕ್ಕಾಗಿ. ಪ್ರಾಪಂಚಿಕ ಜೀವನ ಅಂತಂದ್ರೆ ಪ್ರಾಪಂಚಿಕ ಜೀವನ ಅಂದ್ರೆ ಈ 10 ಜ್ಞಾನೇಂದ್ರಿಯಗಳನ್ನು, 10 ಇಂದ್ರಿಯಗಳನ್ನ, 5 ಜ್ಞಾನೇಂದ್ರಿಯ, 5 ಏನು ಆ ಕರ್ಮೇಂದ್ರಿಯ ಮತ್ತೆ ಮನಸ್ಸು, ಅದನ್ನು ತೃಪ್ತಿಪಡಿಸುವುದೇ ಜೀವನ ಆಗಿದೆ. ಆದರೆ ಆಧ್ಯಾತ್ಮಿಕ ಜೀವನ ಅಂದ್ರೆ ಏನು? ಬುದ್ಧಿ, ದಿವ್ಯ ಚಕ್ಷು, ಆತ್ಮಕಾಯ, ಈ 3 ಅಂಶಗಳನ್ನು ನಾವು ವೃದ್ಧಿಸ್ಲಿಕ್ಕಾಗಿ ಪ್ರಯತ್ನ ಮಾಡಿದ್ವಿ ಅಂತಾದ್ರೆ ಉಳಿದುದು ತನ್ನಷ್ಟು ತಾನಾಗೆ ಬರ್ತದೆ. ಹಣ ಬೇಕಾ? ತನ್ನಷ್ಟು ತಾನಾಗೆ ಬರ್ತದೆ. ಆರೋಗ್ಯ ತನ್ನಷ್ಟು ತಾನಾಗೆ ಬರ್ತದೆ. ನೀವು ಏನೋ ಬಯಸ್ತಾ ಇದ್ದೀರಿ, ತನ್ನಷ್ಟು ತಾನಾಗೆ ಬರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಯಾವುದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ? ನನ್ನ ಆತ್ಮದ ಉದ್ಧಾರಕ್ಕಾಗಿ ನಾವು ನಿರಂತರ ಪ್ರಯತ್ನ ಮಾಡಬೇಕಾಗಿದೆ. ಪ್ರಾಪಂಚಿಕ ಜೀವನ ಚೆನ್ನಾಗಿರ್ಬೇಕಾದ್ರೆ ಆಧ್ಯಾತ್ಮಿಕ ಜೀವನ ಚೆನ್ನಾಗಿರ್ಬೇಕು. ಯಾರಾದ್ರೂ ಪ್ರಾಪಂಚಿಕ ಜೀವನ ಹಾಳಾಗ್ತಾ ಇದೆ, ನಿರಂತರ ಏನ್ ಪ್ರಯತ್ನ ಮಾಡಿದ್ರು ಆಗ್ತಾ ಇಲ್ಲ ಅಂತಂದ್ರೆ ನಿನ್ನ ಆಧ್ಯಾತ್ಮಿಕ ಜೀವನಕ್ಕೆ ನೀನು ಹೆಚ್ಚು ಒತ್ತು ಕೊಡಬೇಕಾಗಿದೆ. ಹಾಗಾಗಿ ನಾವು ಪ್ರಾಪಂಚಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದ ಒಳಗೆ ಹೋಗಬೇಕಾದ್ರೆ ಏನ್ ಮಾಡಬೇಕು? ಮೊದಲು ನಮ್ಮ ಇಂದ್ರಿಯಗಳನ್ನ ನಿಯಂತ್ರಣ ಮಾಡಬೇಕು. ಹೇಗೆ ಆಮೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ತನ್ನೆಲ್ಲ ಕೈ ಕಾಲು ಒಳಗೆ ಎಳ್ಕೊಳ್ತದಲ್ವ, ಹಾಗೆ ಮೊದಲು ನಾವು ನಮ್ಮ ಇಂದ್ರಿಯಗಳನ್ನ, ಆಸೆ ಬುರುಕತನವನ್ನ ಒಳಗೆ ಎಳ್ಕೊಳ್ಬೇಕು ಫಸ್ಟ್. ಆಗ ಶ್ವಾಸದ ಮೇಲೆ ಗಮನ, ಮನಸ್ಸು ಕೂಡ ಶೂನ್ಯ ಆಗ್ತದೆ. ಆಗ ಆತ್ಮದೊಂದಿಗೆ ನಿರಂತರವಾಗಿ ಒಟ್ಟಿಗೆ ಅಂದ್ರೆ ಏನು? ಮನಸ್ಸು ಶೂನ್ಯ ಆದಾಗ ಆತ್ಮ ಮಾತ್ರ ಇರ್ತದೆ. ಅದನ್ನು ನಿರಂತರವಾಗಿ ಹೆಚ್ಚು ಹೆಚ್ಚು ಸಮಯ ಮಾಡ್ತಾ ಹೋದಾಗ ಏನಾಗ್ತದೆ? ನಮ್ಮಲ್ಲಿ ಆತ್ಮ ವೃದ್ಧಿಸ್ಲಿಕ್ಕೆ ಶುರುವಾಗ್ತದೆ. ನಮ್ಮ ಆಧ್ಯಾತ್ಮಿಕ ಜೀವನ ಉನ್ನತ ಸ್ಥಿತಿಗೆ ಹೋಗ್ಲಿಕ್ಕೆ ಶುರುವಾಗ್ತದೆ. ಪ್ರಾಪಂಚಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನದ ಒಳಗೆ ಇರುವ ಏಕೈಕ ಸೇತುವೆ ಅಂತಂದ್ರೆ ಅದು ಧ್ಯಾನ ಮಾತ್ರ. ಬೇರೆ ಪೂಜೆ ಅಲ್ಲ, ಪುನಸ್ಕಾರಗಳಲ್ಲ, ವ್ರತಗಳಲ್ಲ, ಜಪಗಳಲ್ಲ, ತಪಗಳಲ್ಲ, ಸ್ತೋತ್ರಗಳಲ್ಲ. ಅದು ಯಾವುದು ನಿನ್ನ ಆತ್ಮವನ್ನ ಉದ್ಧಾರ ಮಾಡುವ ಸ್ಥಿತಿಯಲ್ಲಿಲ್ಲ. ಕೇವಲ ನಿನ್ನಲ್ಲಿರುವ ದುರ್ಗುಣಗಳನ್ನ, ದುರ್ಬುದ್ಧಿಗಳನ್ನ, ನನ್ನಲ್ಲಿರುವಂತಹ
ಏನು ತಾಮಸ ಗುಣಗಳನ್ನ, ರಾಜಸ ಗುಣಗಳನ್ನ ಕಡಿಮೆ ಮಾಡ್ಲಿಕ್ಕಾಗಿ, ನಿನ್ನಲ್ಲಿ ಸಾತ್ವಿಕ ಗುಣವನ್ನು ಜಾಗೃತಗೊಳಿಸ್ಲಿಕ್ಕಾಗಿ ಇರುವ ಮಾರ್ಗಗಳೇ ಹೊರತು ನಿನ್ನ ಆತ್ಮವನ್ನ ಉನ್ನತಿ ಮಾಡುವ ಅಥವಾ ನಿನಗೆ ಮೋಕ್ಷದವರೆಗೂ ಕರೆದುಕೊಂಡು ಹೋಗ್ಲಿಕ್ಕೆ ಇರುವ ಮಾರ್ಗಗಳು ಅದು ಯಾವುದೂ ಅಲ್ಲ. ಹಾಗಾಗಿ ನಾವು ಯಾರ್ಯಾರನ್ನೋ ಸ್ಮರಣೆ ಮಾಡೋದಕ್ಕಿಂತ ಬದಲು ನಮ್ಮ ಆತ್ಮದ ಸ್ಮರಣೆಯನ್ನು ಮಾಡಬೇಕು. ಆಧ್ಯಾತ್ಮಿಕ ಜೀವನ ಅಂದ್ರೆ ಏನೋ ಅವರವರ ಸ್ಮರಣೆಯನ್ನು ಮಾಡುವುದೇ ಆಧ್ಯಾತ್ಮಿಕ ಜೀವನ. ಹಾಗೆ ಆತ್ಮದ ಸ್ಪಿರಿಚುವಾಲಿಟಿ ಬೇರೆ, ರಿಚುವಲ್ಸ್ ಬೇರೆ. ಅಂದ್ರೆ ಅವರವರ ನಂಬಿಕೆಗಳ ಮೇಲೆ ಅವರು ಮಾಡದೇ ಇರುವ ಆಚರಣೆಗಳು ಬೇರೆ. ಆತ್ಮಕ್ಕಾಗಿ ನಾವು ಆಧ್ಯಾತ್ಮಿಕ ಸಾಧನೆ ಮಾಡುವುದು ಬೇರೆ ಇದೆ. ನಂಬಿಕೆಗಳು ಅವರಿಗೆ ಅವರವರ ಇಷ್ಟ, ಅದು ಅದರಿಂದ ಆತ್ಮ ಉದ್ಧಾರ ಆಗೋಲ್ಲ, ಅದು ಆಧ್ಯಾತ್ಮಿಕ ಸಾಧನೆ ಅಲ್ಲ. ಕೇವಲ ಅವರಲ್ಲಿ ಒಂದು ಡಿಸಿಪ್ಲೈನ್, ಲೈಫಲ್ಲಿ ಒಂದು ಡಿಸಿಪ್ಲೈನ್ ಇರಬೇಕು. ಅವ್ರಿಗೆ ಸುಮ್ಮನೆ ಏನೋ ಮನಸ್ಸೋ ಇಚ್ಛೆ ಬದುಕಬಾರ್ದು ಅನ್ನೋದಕ್ಕೋಸ್ಕರ, ಮತ್ತೆ ಅವರಲ್ಲಿ ಒಳ್ಳೆಯ ಗುಣಗಳನ್ನ ಜಾಗೃತಗೊಳಿಸ್ಲಿಕ್ಕಾಗಿ ಅವರಲ್ಲಿರುವಂತಹ ತಾಮಸ ಗುಣ, ರಾಜಸ ಗುಣಗಳನ್ನು ಏನು ಆ ಸುಪ್ತ ಮಾಡಿ ಅವರಲ್ಲಿ ಸಾತ್ವಿಕ ಗುಣವನ್ನು ಜಾಗೃತಗೊಳಿಸ್ಲಿಕ್ಕಾಗಿರುವಂತಹ ಆಚರಣೆಗಳೇ ಹೊರತು ಅವನ ಆತ್ಮವನ್ನು ಉದ್ಧಾರ ಮಾಡುವ ಆಚರಣೆಗಳಲ್ಲ. ಹಾಗಾಗಿ ಆತ್ಮದ ಒಳಗೆ ಆತ್ಮವಾಗಿ ಆತ್ಮ ಜೀವಿಸುವುದು ಅನ್ನುವುದೇ ಆಧ್ಯಾತ್ಮಿಕ ಜೀವನ. ಅಂದರೆ ನಾನು ಅನ್ನುವುದರಿಂದ ನಾನು ಅನ್ನುವುದು ನಾನಾಗಿ ಜೀವಿಸಬೇಕು. ಆಗ ನಮ್ಮಲ್ಲಿ ಆತ್ಮ ಅಂದರೆ ಏನು, ಸರ್ವಶಕ್ತಮಯವಾದದ್ದು, ಆತ್ಮ ಎಂಬುದು ಸರ್ವಶಕ್ತಮಯವಾದದ್ದು ಅನ್ನುವುದು ನಮ್ಮೊಳಗೆ ಜಾಗೃತವಾಗಲಿಕ್ಕೆ ಶುರುವಾಗ್ತದೆ. ಪ್ರಾಪಂಚಿಕ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿರ್ತದೆ, ಬಾಧೆಗಳಿರ್ತದೆ, ಕಷ್ಟಗಳಿರ್ತದೆ. ಎಷ್ಟೋ ಸಮಸ್ಯೆಗಳಿಗೆ ಅರ್ಥನೇ ಆಗೋಲ್ಲ. ಇಡೀ ಜೀವನವೇ ಅದರಲ್ಲಿ ಕಳೆದು ಹೋಗುವ ಸಮಯ ಇರ್ತದೆ. ಏನೂ ಸಾಧನೆ ಮಾಡದೆ ವ್ಯರ್ಥವಾಗಿ ಅದಕ್ಕೋಸ್ಕರನೇ ಆ ಜೀವನ ಕಳೆದಂತಹವರು ಕಥೆ ಇರ್ತದೆ. ಆದರೆ ಆಧ್ಯಾತ್ಮಿಕ ಜೀವನ ಅಂದರೆ ಯಾರು ಆಧ್ಯಾತ್ಮಿಕ ಜೀವನದ ಒಳಗೆ ಪ್ರವೇಶ ಮಾಡಿ ಅದರಲ್ಲಿ ಆಳಕ್ಕೆ ಇಳಿದು ಸಾಧನೆ ಮಾಡಲಿಕ್ಕೆ ಶುರು ಮಾಡ್ತಾನೆ, ಸಾಧನೆಯ ಉನ್ನತ ಸ್ಥಿತಿಯನ್ನು ತಲುಪ್ತಾನೆ, ಅವನಲ್ಲಿ ಆ ಎಲ್ಲ ಸಮಸ್ಯೆಗಳು ಪರಿಹಾರ ತನ್ನಷ್ಟು ತಾನಾಗಿ ಅವನು ಬಯಸೋದೇ ಬೇಡ. ಹಾಗಾಗಿ ಆತ್ಮವಾಗಿ ಆತ್ಮದೊಂದಿಗೆ ಜೀವಿಸುತ್ತಿದ್ದಾಗ, ಅಪಾರವಾದ ಆತ್ಮಶಕ್ತಿಯನ್ನು ಗ್ರಹಿಸಿದಾಗ ನಮ್ಮಲ್ಲಿ ದಿವ್ಯ ಚಕ್ಷು ಅನ್ನುವುದು ಉತ್ತೇಜನವಾಗ್ತದೆ. ದಿವ್ಯ ಚಕ್ಷುವಿನಿಂದ ಎಲ್ಲ ಲೋಕಗಳ ಎಲ್ಲ ನಮಗೆ ಅತೀಂದ್ರಿಯ ಶಕ್ತಿಗಳು, ನಮಗೆ ಕಣ್ಣಿಗೆ ಕಾಣದ ಸತ್ಯಗಳೆಲ್ಲ ಅರ್ಥವಾಗ್ಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ದಿವ್ಯ ಚಕ್ಷು ಉತ್ತೇಜನ ಆದವರನ್ನ ಏನಂತ ಕರಿತೀವಿ, ಋಷಿ ಅಂತ ಕರಿತೇವೆ. ಧ್ಯಾನಿ ಮೊದಲು ಧ್ಯಾನಿ ಆಗ್ತಾನೆ, ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ, ಅವನನ್ನ ಧ್ಯಾನಿ ಅಂತ ಕರಿತೀವಿ. ಧ್ಯಾನಿ ಮೊದಲ ನಂತರ ಯೋಗಿ ಆಗ್ತಾನೆ, ಯೋಗಿಯಿಂದ ಋಷಿ ಆಗ್ತಾನೆ. ಋಷಿ ಅಂತಂದ್ರೆ ತನ್ನ ದಿವ್ಯ ಚಕ್ಷುವನ್ನ ಜಾಗೃತಗೊಳಿಸಿಕೊಂಡವನು. ನಂತರ ಅವನು ಇನ್ನೂ ಸಾಧನೆ ಮಾಡ್ತಾ 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 ಮಹರ್ಷಿ ಆಗ್ತಾನೆ. ಮಹರ್ಷಿ ಅಂದ್ರೆ ಏನು, ತನ್ನ ಹಿಂದಿನ ಜನ್ಮಗಳನ್ನ ಸ್ವತಃ ತಾನಾಗಿ ತಿಳಿದುಕೊಳ್ತವನು ಅವನು ಮಹರ್ಷಿ. ನಂತರ ಸೃಷ್ಟಿಯ ಎಲ್ಲ ರಹಸ್ಯಗಳನ್ನ ತಿಳ್ಕೊಳ್ತಾ ಹೋಗ್ತಾನೆ, ಸೃಷ್ಟಿಯ ಪ್ರತಿಯೊಂದು ಮಜಲುಗಳನ್ನ ಅರ್ಥ ಮಾಡ್ಕೊಳ್ತಾನೆ. ಅವನನ್ನ ನಾವು ಏನಂತ ಕರಿತೀವಿ, ಬ್ರಹ್ಮರ್ಷಿ. ಬ್ರಹ್ಮರ್ಷಿನಾದಾಗ ಸಿದ್ಧನಾಗಿ ಅವನು ಒಂದು ಪರಿಪೂರ್ಣ ಸ್ಥಿತಿಯನ್ನು ತಲುಪ್ತಾನೆ. ಹಾಗಾಗಿ ದಿವ್ಯ ಚಕ್ಷುವಿನ ಮೂಲಕ ಬ್ರಹ್ಮರ್ಷಿತ್ವವನ್ನ ಸಿದ್ಧತ್ವವು ಬಂದ ನಂತರ ಆ ಒಂದು ದಿವ್ಯ ಜ್ಞಾನದ ಬೆಳಕಿನಲ್ಲಿ ಪ್ರಾಪಂಚಿಕ ಜೀವನವನ್ನು ಸಕಲ ಸುಖ ಸೌಖ್ಯಗಳೊಂದಿಗೆ ನಾವು ಜೀವಿಸ್ಲಿಕ್ಕೆ ಶುರು ಮಾಡ್ತೇವೆ. ಹಾಗಾಗಿ ಧ್ಯಾನದಿಂದ ಏನು ಸಿಗ್ತದೆ, ಧ್ಯಾನದ ಪ್ರಸಾದವೇ ಆತ್ಮ, ಧ್ಯಾನದ ಪ್ರಸಾದವೇ ದಿವ್ಯ ಚಕ್ಷು, ದಿವ್ಯ ಚಕ್ಷುವಿನ ಪ್ರಸಾದವೇ ಬುದ್ಧಿ ಜ್ಞಾನ, ಬುದ್ಧಿ ಪ್ರಸಾದವೇ ಸರಿಯಾದ ಪ್ರಾಪಂಚಿಕ ಜೀವನ. ಆಗ ನಮ್ಮ ನಿಜವಾದ ಪ್ರಾಪಂಚಿಕ ಜೀವನ, ಶುದ್ಧವಾದ ಪ್ರಾಪಂಚಿಕ ಜೀವನ, ನಾವು ಬಯಸ್ತಾ ಇರುವಂತಹ ಪ್ರಾಪಂಚಿಕ ಜೀವನ ನಮಗೆ ಶುಭ. ಎಲ್ಲರಿಗೂ ಧ್ಯಾನ ಬೋಧನೆ ಮಾಡಬೇಕು, ಪ್ರತಿಯೊಬ್ಬರಿಗೂ ಆ ಧ್ಯಾನವನ್ನು ಹೇಳಿಕೊಡಬೇಕು. ಧ್ಯಾನ ಬೋಧನೆ ಮಾಡುವನೇ ಬುದ್ಧನ ಲಕ್ಷಣ. ಅದಕ್ಕಿಂತ ಯಾವ ಬೇರೆ ಏನೂ ಮಾಡಬೇಕಾಗಿಲ್ಲ. ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟರ್ಗಳು ಕೂಡ ಬುದ್ಧರಾಗಬೇಕು, ಅಂದ್ರೆ ಧ್ಯಾನ ಪ್ರಚಾರ ಮಾಡಬೇಕು, ಅದರಲ್ಲಿ ತಮ್ಮನ್ನ ತಾವು ವಿನಿಯೋಗಿಸಿಕೊಳ್ಳಬೇಕು. ಯಾವಾಗ ಅವನು ತನ್ನೊಳಗೆ ತಾನು ಆ ಸ್ಥಿತಿಗೆ ಹೋದ, ಅವನೊಳಗೆ ಈ
ಬುದ್ಧತ್ವದ ಗುಣಗಳು ಅವನಲ್ಲಿ ಜಾಗೃತವಾಗ್ತದೆ. ಹಾಗಾಗಿ ನಮ್ಮಲ್ಲಿ ಎಷ್ಟೋ ಪ್ರಶ್ನೆಗಳಿಗೆ ಕೆಲವು ಉತ್ತರಗಳೇ ಗೊತ್ತಿಲ್ಲ ಅಂತಂದ್ರೆ ನಾವು ಸುಮ್ಮನೆ ಉಚ್ಚಾರ ಮಾಡ್ತಾ ಇದ್ದೀವಿ. ಹಾಗಂದ್ರೆ ಏನು ಅಂತ ಹೇಳಿ ಅಂದ್ರೆ ಧ್ಯಾನ ಅಂದ್ರೆ ಏನು? ಧ್ಯಾನ ಅಂದ್ರೆ ಒಂದೇ ಒಂದು ಪದದಲ್ಲಿ ಹೇಳೋದಾದ್ರೆ ಧ್ಯಾನ ಅಂದ್ರೆ ಸೂಕ್ಷ್ಮ ಶರೀರದ ಸಮುದಾಯದೊಡನೆ ಧ್ಯಾನ ಮಾಡೋದು, ಅದೇ ಧ್ಯಾನ. ಧ್ಯಾನ ಯಾಕೆ ಮಾಡಬೇಕು? ನಮ್ಮ ಸೂಕ್ಷ್ಮ ಲೋಕಗಳನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ, ನಮಗೆ ಕಾಣದ ಸತ್ಯವನ್ನ ಗ್ರಹಿಸ್ಲಿಕ್ಕೋಸ್ಕರ. ಧ್ಯಾನದಿಂದ ಏನು ಲಾಭ ಇದೆ? ಧ್ಯಾನದಿಂದ ಭೋಗ ಸಿಗ್ತದೆ. ಭೋಗ. ಆತ್ಮ ಅಂದ್ರೆ ಏನು? ಆತ್ಮ ನಾನು ಅನ್ನುವುದೇ ಆತ್ಮ. ಆತ್ಮಜ್ಞಾನ ಅಂದ್ರೆ ಆತ್ಮಜ್ಞಾನ ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು, ಅದೇ ಆತ್ಮಜ್ಞಾನ. ಜೀವಾತ್ಮ ಅಂದ್ರೆ ಏನು? ಭೌತಿಕ ಶರೀರದಲ್ಲಿರುವಂತಹ ಆತ್ಮವೇ ಜೀವಾತ್ಮ. ಪರಮಾತ್ಮ ಅಂದರೆ ಸಾಧನೆಯ ಅತ್ಯುನ್ನತ ಸ್ಥಿತಿಯನ್ನು ತಲುಪಿದವನೇ ಪರಮಾತ್ಮ. ಪರಮ ಆತ್ಮ. ಎಲ್ಲ ಆತ್ಮಗಳಲ್ಲೂ ಕೂಡ ಪರಮ ಆತ್ಮನಾದವು. ಅಂದ್ರೆ ಸಾಧನೆ ಮಾಡ್ತಾ 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 ಮಾಡಿ ತುಂಬಾ ಉನ್ನತ ಸ್ಥಿತಿಯಲ್ಲಿರೋ ಧ್ಯಾನದಲ್ಲಿ ಎಷ್ಟು ಹಂತಗಳಿದ್ದಾವೆ? ಕೋಟ್ಯಾಂತರ ಹಂತಗಳಿದ್ದಾವೆ. ಧ್ಯಾನಕ್ಕೆ ಇಷ್ಟು ಹಂತ ಅನ್ನೋದಿಲ್ಲ. ಅದಕ್ಕೆ ಹೇಳೋದು ಆಧ್ಯಾತ್ಮ ಸಾಧನೆ ಎನ್ನುವುದು ನೆವರ್ ಎಂಡ್. ಅದಕ್ಕೆ ಕೊನೆ ಅನ್ನುವುದೇ ಇಲ್ಲ. ಇವು ಸಾಕಪ್ಪ, ನಾನು ಧ್ಯಾನ ಮಾಡಿದೆ, ಒಂದು ಮಂಡಲ ಧ್ಯಾನ ಮಾಡಿದೆ ಸಾಕು, 4 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೇನೆ ಸಾಕು. ಧ್ಯಾನಕ್ಕೆ ಸಾಕು ಎನ್ನುವುದು ಇಲ್ಲ. ಯಾಕೆ? ಆದಿಯೋಗಿ ಶಿವನು ಕೂಡ ಏನ್ ಮಾಡ್ತಾ ಇದ್ದಾನೆ? ಇವತ್ತಿಗೂ ಕೂಡ ಕೂತು ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದಾನೆ. ಬ್ರಹ್ಮನಿಂದ ಹಿಡಿದು ಶಿವನಿಂದ ಹಿಡಿದು ಪ್ರತಿಯೊಬ್ಬರೂ ಕೂತು, ಋಷಿಮುನಿಗಳು ಹಿಮಾಲಯದಲ್ಲಿ ಕೂತು, ಶಂಬಲಾದಲ್ಲಿ ಕುಳಿತು ಎಷ್ಟೋ ಜನ ನಿರಂತರವಾಗಿ ಧ್ಯಾನ ಮಾಡ್ತಾನೆ ಇದ್ದಾರೆ. ಕೆಲವರು ದ್ವಾಪರಾಯುಗ ತ್ರೇತಾಯುಗದಿಂದ ಇದ್ದಂಥವ್ರು ಇವತ್ತಿಗೂ ಕೂಡ ಕೂತ್ಕೊಂಡು ಧ್ಯಾನ ಮಾಡ್ತಾನೆ ಇದ್ದಾರೆ. ಯಾಕೆ ಧ್ಯಾನ ಮಾಡ್ತಾ ಇದ್ದಾರೆ? ಮುಗ್ದಿಲ್ವಾ ಅವ್ರದ್ದು ಸಾಧನೆ? ಮುಗ್ದಿಲ್ವಾ? ಇಲ್ಲ. ಸಾಧನೆ ಅನ್ನೋದಕ್ಕೆ ಕೊನೆ ಅನ್ನುವುದೇ ಇಲ್ಲ. ಎಷ್ಟು ಮಾಡಿದರು ಎಷ್ಟು ಮಾಡಿದರು ಎಷ್ಟು ಮಾಡಿದರೂ ಇನ್ನೂ ಸಾಧನೆ ಅನ್ನುವುದು ಎಷ್ಟು ಮುಗಿಯುವಂಥದ್ದಲ್ಲ. ಹಾಗಾಗಿ ಸಾಧನೆ ನಿತ್ಯ ನಿರಂತರವಾದದ್ದು. ಆ ಶಿವನಿಗೆ ಇನ್ನೂ ಸಾಧನೆ ಸಾಕಾಗಿಲ್ಲ ಅಂತ ಆದ್ರೆ, ಆ ಬ್ರಹ್ಮನಿಗೂ ಕೂಡ ಇನ್ನೂ ಸಾಧನೆ ಸಾಕಾಗಿಲ್ಲ. ನಾವು ಚಿರಂಜೀವಿ ಅನಿಸಿಕೊಂಡ ಹನುಮಂತ ಏನ್ ಮಾಡ್ತಾ ಇದ್ದಾರೆ? ಅವರು ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅವರಿಗೆ ಆ ಧ್ಯಾನದ ಅನುಭವ, ಆ ಶಕ್ತಿ ಇನ್ನೂ ಸಾಕಾಗಿಲ್ಲ ಅಂತ ಆದ್ರೆ, ನಮ್ಮಂತವರು ಕೂಡ ಅದನ್ನ ನಿಲ್ಲಿಸುವುದಲ್ಲ. ಅಂದ್ರೆ ಆಧ್ಯಾತ್ಮದಲ್ಲಿ ಕೊನೆ ಅನ್ನುವುದೇ ಇಲ್ಲ. ನಿರಂತರವಾಗಿ ಎಷ್ಟು ಮಾಡಿದರೂ ಕಡಿಮೆ, ಎಷ್ಟು ಮಾಡಿದರೂ ಕಡಿಮೆ, ಎಷ್ಟು ಮಾಡಿದರೂ ಕಡಿಮೆ. ತೃಪ್ತಿ ಇರಬಾರದು. ಧ್ಯಾನದಲ್ಲಿ ಆಧ್ಯಾತ್ಮ ಸಾಧನೆಯಲ್ಲಿ ತೃಪ್ತಿ ಇರಬಾರದು. ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು, ಇನ್ನೂ ಮಾಡಬೇಕು. ಹಸಿವು ಇರಬೇಕು, ದಾಹ ಇರಬೇಕು. ಇವತ್ತು ಅವರು ಹೇಳ್ತಾ ಇದ್ರು, ನಮಗೆ ರಾತ್ರಿ ಕೂತ್ಕೊಳ್ಳೋದಕ್ಕೆ ಆಗಲ್ಲ. ಹಗಲೆಲ್ಲ ಯೋಚನೆ ಮಾಡಿರ್ತೀವಿ, ನಾನು ರಾತ್ರಿ ಕೂತ್ಕೊಳ್ಬೇಕು ಅಂತ ಹೇಳಿ. ಆದರೆ ರಾತ್ರಿ ಧ್ಯಾನಕ್ಕೆ ಕೂತಾಗ ಎಷ್ಟೊತ್ತಿಗೆ ಹೋಗಿ ನಾನು ಮಲ್ಕೊಂಡಿರ್ತೀನಿ ನನಗೇ ಗೊತ್ತಿಲ್ಲ. ಯಾಕೆ? ಮನಸ್ಸು ಇನ್ನೂ ಗಟ್ಟಿಯಾಗಿಲ್ಲ. ಮನಸ್ಸು ಇನ್ನೂ ಗಟ್ಟಿಯಾಗಿಲ್ಲ. ಅಂದ್ರೆ ಮನಸ್ಸಿನೊಳಗೆ ನಾವು ಇನ್ನೂ ಸಂಪೂರ್ಣ ದೃಢ ವಿಶ್ವಾಸಕ್ಕೆ ಬಂದಿಲ್ಲ. ನಾನು ಮಾಡೇ ಮಾಡದೆ, ನೀನು ನಿದ್ದೆ ಎಳೆಯುತ್ತೀನಿ, ನಿದ್ದೆ ಎಳಿತಾ ಇದೀಯಾ? ನಾನು ಒಂದ್ ಕಡೆಯಿಂದ ಚಾಲೆಂಜ್ ಮಾಡಿದೆ, ನೋಡೋಣ ಯಾಕಾಗಲ್ಲ, ನಾನು ಕೂತೆ ಯಾಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಯಾವಾಗ ಮನಸ್ಸು ಗಟ್ಟಿ ಮಾಡಿ ಜಿದ್ದಾಜಿದ್ದಿ ನೀನು ಅಂತ ಹೋರಾಟಕ್ಕೆ ನಿಲ್ತೀವಿ, ಆಗ ರಾತ್ರಿ ಪೂರ್ತಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮಾಸ್ಟರ್ಸ್ ಅಂದ್ರೆ ಯಾರು? ತಮ್ಮನ್ನ ತಾವು ತಿಳಿದುಕೊಂಡವರೇ ನಿಜವಾದ ಮಾಸ್ಟರ್ಸ್. ಪ್ರಾಪಂಚಿಕತೆ ಅಂದ್ರೇನು? ಹಣದ ಮೇಲೆ, ಪದವಿಯ ಮೇಲೆ, ಯಾವುದು ಶಾಶ್ವತವಲ್ಲವೋ ಅದರ ಮೇಲೆ ಅತಿಯಾದ ವ್ಯಾಮೋಹ, ಅದೇ ಪ್ರಾಪಂಚಿಕತೆ. ಆಧ್ಯಾತ್ಮಿಕತೆ ಅಂದ್ರೇನು? ಆತ್ಮಜ್ಞಾನದ ಮೇಲೆ ವ್ಯಾಮೋಹ, ಅದೇ ಆಧ್ಯಾತ್ಮಿಕತೆ. ಶ್ವಾಸದ ಮೇಲೆ ಯಾಕೆ ಗಮನ ಕೊಡಬೇಕು? ಯಾಕೆ ಶ್ವಾಸದ ಮೇಲೆ ಗಮನ ಕೊಡಬೇಕು ಅಂತಂದ್ರೆ, ನಮ್ಮ ಮನಸ್ಸಿಗೂ ನಮ್ಮ ಶ್ವಾಸಕ್ಕೂ ನೇರಾನೇರ ಸಂಬಂಧ ಇದೆ. ನಮ್ಮ ಮನಸ್ಸನ್ನ ಶೂನ್ಯಗೊಳಿಸಬೇಕು ಅಂದ್ರೆ ನಾವು ಉಸಿರಾಟದ ಮೇಲೆ ಗಮನ ಇಟ್ಟಾಗ ನಮ್ಮ ಮನಸ್ಸು ಸಹಜವಾಗಿ ಶೂನ್ಯವಾಗ್ತದೆ. ಚಿತ್ತವೃತ್ತಿ ನಿರೋಧ ಆಗ್ತದೆ. ಏನು ಚಿತ್ತವೃತ್ತಿ ನಿರೋಧ ಅಂದ್ರೆ? ಆಲೋಚನಾ ರಹಿತ ಸ್ಥಿತಿ, ಆಲೋಚನಾ ನಿರ್ಮೂಲನೆ ಆಗುವುದು. ವಿಶ್ವಶಕ್ತಿ ಅಂದ್ರೆ ವಿಶ್ವವೆಲ್ಲ ತುಂಬಿರುವಂತಹ ಶಕ್ತಿ,
ವಿಶ್ವಕ್ಕೆ ತನ್ನದೇ ಆದ ಒಂದು ಶಕ್ತಿ ನಿರಂತರವಾಗಿ ಹರಿದು ಬರ್ತಾ ಇದೆ. ನಾವು ಅನ್ಕೊಂಡಿದ್ದೇವೆ, ಏನಂತೀವಿ, ನಾವು ಊಟ ಮಾಡೋದ್ರಿಂದಲೇ ನಮಗೆ ಶಕ್ತಿ ಬರ್ತಾ ಇದೆ ಅಂತ ಹೇಳಿ. ಇಲ್ಲ, ಕೇವಲ ನಮ್ಮ ಊಟದಿಂದ ನಮಗೆ ಶಕ್ತಿ ಬರ್ತಾ ಇಲ್ಲ. ಆ ಬ್ರಹ್ಮಾಂಡದಿಂದ ನಿತ್ಯ ನಿರಂತರವಾಗಿ ಪ್ರತಿಯೊಂದು ಚರಾಚರ ಜೀವರಾಶಿಗಳಿಗೆ ಶಕ್ತಿ ಅನ್ನೋದು ಹರಿದು ಬರ್ತಾನೇ ಇದೆ. ದಿವ್ಯ ಚಕ್ಷು ಅಂದ್ರೆ ಆತ್ಮ. ನಮ್ಮ ಆತ್ಮ, ಮನಸ್ಸು ಶೂನ್ಯವಾದಾಗ ನಮ್ಮ ಆತ್ಮ ತೆರೆದುಕೊಳ್ತದೆ. ಅದೇ ದಿವ್ಯ ಚಕ್ಷು ಓಪನ್ ಆಗೋದು ಅಂತ. ಮನುಷ್ಯ ಅಂದ್ರೆ ಯಾರು? ನಾವೆಲ್ಲ ಹೇಳ್ತೀವಲ್ಲ, ನಮಗೆ ಇಂಟ್ಯೂಷನ್ ಬರ್ತದೆ ಅಂತ. ತುಂಬಾ ಸಿಂಪಲ್ ಆಗಿದೆ. ಉದಾಹರಣೆಗೆ, ನಮ್ಮಲ್ಲಿ ಒಟ್ಟು 7 ಶರೀರಗಳಿರ್ತದೆ ಅಲ್ವಾ? ಅದರಲ್ಲಿ ಮುಖ್ಯವಾಗಿ 3 ಶರೀರ ಹೇಳ್ಬೋದು. 7 ಶರೀರ ಇರ್ತದೆ. ಮೊದಲು ನಮ್ದು ಫಿಸಿಕಲ್ ಬಾಡಿ, ಆಯ್ತಾ, ದೈಹಿಕ ಶರೀರ. ಇದರ ಒಳಗೆ ಎಥಿರಿಕ್ ಬಾಡಿ, 2ನೇ ಶರೀರ. ಅದರ ಒಳಗೆ ಸೂಕ್ಷ್ಮ ಶರೀರ, ಆಯ್ತಾ, ಅಥವಾ ಅದನ್ನ ಆಸ್ಟ್ರಲ್ ಬಾಡಿ ಅಂತಲೂ ಕೂಡ ಕರಿತೀವಿ. ಈ 3 ಶರೀರ, ಈ ಆಸ್ಟ್ರಲ್ ಬಾಡಿ ಅಂತ ನಾವು ಹೇಳ್ತೀವಿ, ಅದರಲ್ಲಿ ಮನಸ್ಸು ಕೂತಿರ್ತದೆ, ಮನಸ್ಸಿರ್ತದೆ. ಈ ಮನಸ್ಸು ಈ ನಮ್ಮ 3 ಶರೀರವನ್ನ ನಿಯಂತ್ರಣ ಮಾಡ್ತಾ ಇರ್ತದೆ. ನಮ್ಮ ಸೂಕ್ಷ್ಮ ಶರೀರವನ್ನ, ನಮ್ಮ ಎಥಿರಿಕ್ ಬಾಡಿಯನ್ನ, ಮತ್ತೆ ನಮ್ಮ ಫಿಸಿಕಲ್ ದೈಹಿಕ ಶರೀರವನ್ನ ಮನಸ್ಸು ನಿಯಂತ್ರಣ ಮಾಡ್ತಾ ಇರ್ತದೆ. ಅದರ ಹಿಂದೆ 4ನೇ ಶರೀರ ಇರ್ತದೆ, ಯಾವುದು? ಕಾರಣ ಶರೀರ. ಅದರ ಹಿಂದೆ ಮಹಾಕಾರಣ ಶರೀರ, ನಿರ್ವಾಣಿಕ, ಮಹಾನಿರ್ವಾಣಿಕ ಅಂತ ಒಟ್ಟು 4 ಶರೀರ ಅದರ ಹಿಂದೆ ಇರ್ತದೆ. ಆ ಹಿಂದೆ 4 ಶರೀರ ಇರ್ತದೆ. ಅದರಲ್ಲಿ 4ನೇ ಶರೀರ ಏನಿದೆ, ಕಾರಣ ಶರೀರ, ಅದರಲ್ಲಿ ಆತ್ಮ ಕೂತಿರ್ತದೆ. ಆ ಹಿಂದಿನ 4 ಶರೀರದ ಕಂಟ್ರೋಲ್ ಯಾರ ಕೈಲಿ ಇರ್ತದೆ? ಆತ್ಮದ ಕೈಯಲ್ಲಿ ಇರ್ತದೆ. ಈ ಹೊರಗಡೆ ಇರುವಂತಹ 3 ಶರೀರ ಏನಿದೆ, ನಮ್ಮ ಫಿಸಿಕಲ್ ಬಾಡಿ, ನಮ್ಮ ಎಥೆರಿಕ್ ಬಾಡಿ ಮತ್ತೆ ಆಸ್ಟ್ರಲ್ ಬಾಡಿ, ಈ 3 ಶರೀರವನ್ನ ಮನಸ್ಸು ನಿಯಂತ್ರಣ ಮಾಡ್ತಾ ಇರ್ತದೆ. ಎಲ್ಲಿದೆ ಮನಸ್ಸು? ನಮ್ಮ 3ನೇ ಶರೀರವಾದ ಆಸ್ಟ್ರಲ್ ಬಾಡಿಯಲ್ಲಿ ಮನಸ್ಸು ಕೂತಿದೆ. ಈ ಮನಸ್ಸು ಈ 3 ಶರೀರವನ್ನು ನಿಯಂತ್ರಣ ಮಾಡ್ತಾ ಇದೆ. ಆದ್ರೆ ಈ 3 ಶರೀರವನ್ನ ಮನಸ್ಸು ನಿಯಂತ್ರಣ ಮಾಡ್ತಾ ಇರೋದ್ರಿಂದ ಆತ್ಮಕ್ಕೆ ಈ 3 ಶರೀರವನ್ನು ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅರ್ಥ ಇದಲ್ಲ? ಆದ್ರೆ ಆತ್ಮ ಏನೇ ಮಾಡಬೇಕು ಅಂತ, ಅದು ಒಳಗಡೆ ಆತ್ಮ ತಾನು ಏನೇ ಅನ್ಕೊಂಡ್ರು ಕೂಡ ಹೊರಗಡೆಯಿಂದ ನಡೀತಾ ಇರೋದು ಯಾವುದ್ರ ಮೂಲಕ? ಕಾಯ, ಈ ದೈಹಿಕ ಶರೀರದಿಂದಲೇ ನಡೀತಾ ಇದೆ. ನಾವು ದೈಹಿಕ ಶರೀರದಿಂದಲೇ ಎಲ್ಲವನ್ನು ಮಾಡಬೇಕಾಗಿದೆ. ಎಲ್ಲ ನಡೀತಾ ಇರೋದು ದೈಹಿಕ ಶರೀರದಿಂದಲೇ. ಆ ಆತ್ಮಕ್ಕೆ ದೈಹಿಕ ಶರೀರದ ಕಂಟ್ರೋಲ್ ಇನ್ನೂ ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಅಂತಂದ್ರೆ, ಮನಸ್ಸು, 3ನೇ ಶರೀರದ ಮನಸ್ಸು ಕೂತು ಆ 3 ಶರೀರವನ್ನ ನಿಯಂತ್ರಣ ಮಾಡ್ತಾ ಇದೆ. ಹೇಗೆ ನಿಯಂತ್ರಣ ಮಾಡ್ತಾ ಇದೆ? ತನಗೆ ಇಚ್ಛೆ ಬಂದ ಹಾಗೆ, ತನಗೆ ಹೇಗೆ ತೋಚ್ತದೋ ಹಾಗೆ, ಆತ್ಮಕ್ಕೆ ಬೇಕಾದ ಹಾಗೆ ಅಲ್ಲ. ತನಗೆ ಹೇಗೆ ಬೇಕಾಗ್ತದೆ, ತನ್ನ ಸುತ್ತಲೂ ಯಾವ ರೀತಿಯ ವಾತಾವರಣ ಇದೆ, ಯಾವ ರೀತಿಯ ಸ್ವಭಾವವಿದೆ, ತನಗೇನು ಬುದ್ಧಿ ಬರ್ತದೆ, ತನಗೇನು ತೋರಿಸ್ತದೆ, ಅದಕ್ಕೆ ಬೇಕಾದಾಗೆ ಅದು ದೇಹವನ್ನು ನಿಯಂತ್ರಣ ಮಾಡ್ತಾ ಇದೆ, ಪ್ರಚೋದನೆ ಮಾಡ್ತಾ ಇದೆ. ಆ ಮೂಲಕ ದೇಹದಿಂದ ಕರ್ಮಗಳನ್ನು ಮಾಡಿಸ್ತಾ ಇದೆ. ಆ ಮನಸ್ಸು ಮಾಡಿಸಿದ ಕರ್ಮ ಆತ್ಮಕ್ಕೆ ಇಷ್ಟ ಆಗ್ಬೇಕು ಅಂತೇನಿಲ್ಲ. ಆದ್ರೆ ನಾವು ಶ್ವಾಸದ ಮೇಲೆ ಉಸಿರಾಟ ಇಟ್ಟಾಗ ಏನಾಗ್ತದೆ? ಶ್ವಾಸದ ಮೇಲೆ ಉಸಿರಾಟ ಮಾಡಿದಾಗ ಆ ಮನಸ್ಸು ಶೂನ್ಯವಾಗ್ತಾ ಬರ್ತದೆ. ಮನಸ್ಸು ಅಂದ್ರೆ ಆ ಮನಸ್ಸಿನ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ. ಅದು 90% ಇಂದ 80, 70, 60, 50, 40, 30 ಕೊನೆಗೆ ಬಂದು 0 ಆಗ್ತದೆ. ಯಾವಾಗ ಮನಸ್ಸು ಶೂನ್ಯ ಆಯ್ತು, 4ನೇ ಶರೀರದಲ್ಲಿ ಕುಳಿತ ಆತ್ಮ ನಿಧಾನವಾಗಿ ಈ ಹೊರಗಿನ 3 ಶರೀರವನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿಕ್ಕೆ ಶುರು ಮಾಡ್ತದೆ. ಅಂದ್ರೆ ನಮ್ಮ ಸೂಕ್ಷ್ಮ ಶರೀರವನ್ನ, ನಮ್ಮ 2ನೇ ಎಥಿರಿಕ್ ಬಾಡಿಯನ್ನ, ನಮ್ಮ ಫಿಸಿಕಲ್ ಬಾಡಿಯನ್ನ ಆತ್ಮ ಕಂಟ್ರೋಲ್ ಮಾಡ್ಲಿಕ್ಕೆ ಶುರುವಾಗ್ತದೆ. ಯಾವಾಗ ಆತ್ಮ ಕಂಟ್ರೋಲ್ ಮಾಡ್ಲಿಕ್ಕೆ ಶುರುವಾಗ್ತದೆ, ಅವನನ್ನೇ ಆತ್ಮಜ್ಞಾನಿ ಅಂತ ಕರೆಯೋದು. ಯಾಕೆಂದ್ರೆ ಅವನು ಕೇವಲ ಆತ್ಮ ದೃಷ್ಟಿಯಲ್ಲಿ ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ಮನಸ್ಸು ಶೂನ್ಯ ಆಗಿರ್ತದೆ, ಮನಸ್ಸಿಲ್ಲ. ಎಲ್ಲೋ ಆಗ ಆತ್ಮ ತನ್ನಗೆ ಏನು ಬೇಕೋ ಅದನ್ನ ಮಾತ್ರ ಮಾಡ್ತದೆ, ಬೇಡದನ್ನ ಅದು ಮಾಡ್ಲಿಕ್ಕೆ ಹೋಗುದಿಲ್ಲ. ತನ್ನ ಆತ್ಮದ ಉದ್ಧಾರಕ್ಕಾಗಿ ತಾನು ಯಾವ ಪ್ಲಾನ್ ಇಟ್ಕೊಂಡು ಬಂದಿದೆ, ಯಾವ ಉದ್ದೇಶದಿಂದ ಈ ಭೂಮಿಗೆ ಬಂದಿದೆ, ಅದರ ಕಡೆಗೆ ಮಾತ್ರ ಅದು ಫೋಕಸ್ ಮಾಡ್ತಾ ಇರ್ತದೆ. ಅದನ್ನ ಮಾತ್ರ ಅದು ಬಯಸ್ತಾ ಇರ್ತದೆ. ಅದನ್ನ ಮಾತ್ರ ಮಾಡ್ಲಿಕ್ಕೆ ದೇಹಕ್ಕೆ ಪ್ರಚೋದನೆ ಮಾಡ್ತದೆ. ಒಳಗಡೆಯಿಂದ ಅದನ್ನ ಪ್ರೇರಣೆ ಬರ್ತಾ ಇರ್ತದೆ. ನಾವು ಹೇಳ್ತೀವಲ್ವಾ, ನನಗೆ ಯಾಕೋ ಅದನ್ನ ಮಾಡಕ್ ಮನಸ್ಸು ಬರ್ತಾ ಇಲ್ಲ,
ನನ್ನ ಮನಸ್ಸು ಹೀಗೆ ಹೇಳ್ತಾ ಇದೆ. ಒಳಗಡೆಯಿಂದ ಏನೋ ಇಂಟ್ಯೂಷನ್ ಬರ್ತಾ ಇದೆ. ಆ ಇಂಟ್ಯೂಷನ್ ಯಾರೋ ಕೂತ್ಕೊಂಡು ಹೇಳ್ತಾ ಇರೋದಲ್ಲ, ಯಾರೋ ಕೊಡ್ತಾ ಇರೋದಲ್ಲ, ಅದು ಆತ್ಮದ ಸಂದೇಶ. ಅಲ್ಲಿವರೆಗೂ ಆತ್ಮ ಸಂದೇಶ ಕೊಡ್ತಾ ಇರ್ಲಿಲ್ಲ ಅಂತಲ್ಲ, ಮನಸ್ಸು ತಕ 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 ಅಂತ ಕುಣಿತಾ ಇತ್ತು. ಅದನ್ನು ಗ್ರಹಿಸುವ ಶಕ್ತಿ ಮನಸ್ಸಿಗೆ ಇರಲಿಲ್ಲ. ಯಾಕೆಂದ್ರೆ ಆ ಆತ್ಮಕ್ಕಿಂತಲೂ ಪ್ರಭಾವವಾಗಿ ಮನಸ್ಸು ಅಲ್ವಾ. ನೋಡಿ, ಯಾರೋ ದೊಡ್ಡ ಜೋರಾಗಿ ಬಹಳ ಖುಷಿಯಾಗಿ ಹ್ಯಾಪಿಯಾಗಿ ಯಾರೋ ಬಹಳ ಕುಣಿತಾ ಇರ್ತಾನೆ. ಅವನ ಹತ್ರ ಹೋಗಿ ನೀವು ಏನೋ ತಮ್ಮ ತಮ್ಮ ಅಂತ ಏನೋ ಕೇಳಿ ನಾ ಏನೋ ಹೇಳ್ತೀನಿ ಅಂದ್ರೆ ಅವ್ನು ಕೇಳಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇರ್ತಾನ ಇಲ್ಲ. ಆಮೇಲೆ ಬಂದು ಏನೋ ಒಂದು ಹೇಳ್ತಾನ, ಆಮೇಲೆ ನೋಡೋಣ ಅಂತ ಏನೋ ಹೇಳ್ತಾನೆ. ಹಾಗೆ ಆವಾಗ್ಲೂ ಕೂಡ ಆತ್ಮ ಸಂದೇಶಗಳನ್ನು ಕೊಡ್ತಾನೆ ಇರ್ತದೆ. ಅದನ್ನು ಗ್ರಹಿಸುವ ಶಕ್ತಿ ಮನಸ್ಸಿಗೆ ಇರುವುದಿಲ್ಲ. ಹಾಗಾಗಿ ನಾವೆಲ್ಲರೂ ಮಾಡಬೇಕಾದದ್ದೇನು, ಮನಸ್ಸನ್ನು ಶೂನ್ಯ ಮಾಡಬೇಕು. ಮನಸ್ಸು ಶೂನ್ಯ ಆಯ್ತು ಅಂತಂದ್ರೆ ತನ್ನಷ್ಟು ತಾನಾಗಿ ಎಲ್ಲವೂ ಸರಿ ಹೋಗ್ತದೆ. ಅದಕ್ಕೆ ಗೀತೆಯಲ್ಲಿ ಎಲ್ಲಾ ಕಡೆ ಕೃಷ್ಣ ಹೇಳ್ತಾ ಇದ್ದಾನೆ, ನಿನ್ನ ನಿಜವಾದ ಮಿತ್ರ, ನಿನ್ನ ನಿಜವಾದ ಶತ್ರು ನಿನ್ನ ಮನಸ್ಸೇ. ನೀ ಇವತ್ತು ಉದ್ಧಾರ ಆಗ್ತಾ ಇದ್ದೀಯ ಅಂತಂದ್ರೆ ಅದು ನಿನ್ನ ಮನಸ್ಸಿನಿಂದಲೇ. ನೀನ್ ಇವತ್ತು ಹಾಳಾಗ್ತಾ ಇದ್ದೀಯ ಅಂತಂದ್ರು ಅದು ನಿನ್ನ ಮನಸ್ಸಿನಿಂದಲೇ. ಎಲ್ಲದರ ಮೂಲ ಯಾವುದು, ನಿನ್ನ ಮನಸ್ಸು. ಹಾಗಾಗಿ ಮನಸ್ಫೂತಂ ಸಮಾಚಾರ, ನಿನ್ನ ಮನಸ್ಸನ್ನು ಮೊದಲು ಶುದ್ಧ ಮಾಡ್ಕೊ. ಆ ಮನಸ್ಸು ಶುದ್ಧ ಮಾಡ್ಕೊಳ್ಳಿಕ್ಕೋಸ್ಕರನೇ ಎಲ್ಲ ಬೇಕಾದಷ್ಟು ವಿಚಾರ ವಿಧಾನಗಳಿದ್ದಾವೆ. ನೀವು ಯಾವುದೋ ಒಂದು ಪೂಜೆ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಅಲ್ವಾ, ಏನೋ ಜಪ ಮಾಡ್ಲಿಕ್ಕೆ ಶುರು ಮಾಡ್ತೀರಿ, ಕೂಡಲೇ ಪ್ರಾಣಾಯಾಮ ಮಾಡೋದು, ಗಾಯತ್ರಿ ಹೇಳೋದು, ಎಲ್ಲದರ ಮೂಲ ಉದ್ದೇಶ ನಿಮ್ಮ ಮನಸ್ಸನ್ನು ಪ್ಯೂರಿಫೈ ಮಾಡ್ಲಿಕ್ಕೆ. ಮನಸ್ಸು ಶುದ್ಧ ಆಗ್ಬೇಕು ಅಂತ, ಮನಸ್ಸು ಶೂನ್ಯ ಆಗ್ಬೇಕು ಅಂತ. ಅದರಿಂದ ಏನೋ ಸ್ಪೆಷಲ್ ಎನರ್ಜಿ ಬರ್ತದೆ ಅಂತ ಅರ್ಥ ಅಲ್ಲ. ಆದರೆ ಅದನ್ನ ನಾವು ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇದ್ದೀವಿ. ಮನಸ್ಸು ಮಾತ್ರ ಬೇರೆನೇ ಇರ್ತದೆ. ಹಾಗಾಗಿ ಯಾಕೆ ಅದು ಯಾವುದು ಫಲ ಕೊಡ್ತಾ ಇಲ್ಲ ಅಂತಂದ್ರೆ, ಏನ್ ಮಾಡ್ಬೇಕು ಅದನ್ನು ಮಾಡೋದು ಬಿಟ್ಟು, ಯಾಕಾಗಿ ಮಾಡ್ಬೇಕು ಅದಕ್ಕಾಗಿ ಮಾಡೋದನ್ನು ಬಿಟ್ಟು ಮೆಕ್ಯಾನಿಕಲ್ ಆಗಿ ಮಾಡ್ತಾ ಇದ್ದೀವಿ. ಅದು ಸಮಸ್ಯೆ ಆಗಿರುವುದು. ಹಾಗಾಗಿ ನಾವು ಮನುಷ್ಯರಾಗಬೇಕು. ಮನುಷ್ಯ ಅಂದ್ರೆ ಏನು, ಯಥಾರ್ಥವಾಗಿ ತೀವ್ರವಾಗಿ ಅವನು ಅರ್ಥ ಮಾಡಿಕೊಂಡವನು, ಆತ್ಮವನ್ನು ಅರ್ಥ ಮಾಡಿಕೊಂಡವನು, ಅಂತರ್ಮುಖನಾದವನು, ಒಳಗಿನ ವಿಷಯಗಳನ್ನ ನೋಡುವುದನ್ನು ಕಲಿತವನು. ಸ್ವರೂಪ ಜ್ಞಾನ, ಸ್ವಂತ ಆತ್ಮದ ಬಗ್ಗೆ ಇರುವಂತಹ ಜ್ಞಾನ. ಸ್ವಧರ್ಮ ಅಂದ್ರೇನು, ಸ್ವತಂತ್ರವಾಗಿ ಮಾಡಬೇಕಾದ ತನ್ನ ಧರ್ಮವನ್ನು ತಾನು ಮಾಡ್ತಾ ಇದ್ದಾನೆ. ಯಾರಿಗೋಸ್ಕರನೂ ಮಾಡ್ತಾ ಇಲ್ಲ, ಯಾರು ಹೇಳಿದ್ರು ಅಂತ ಮಾಡ್ತಾ ಇಲ್ಲ. ಮುಕ್ತಿ ಅಂದ್ರೇನು, ದುಃಖದಿಂದ ಬಿಡುಗಡೆ, ದುಃಖರಾಹಿತ್ಯ ಸ್ಥಿತಿ. ಆತ್ಮಪ್ರಜ್ಞೆ ಏನು, ಆತ್ಮಪ್ರಜ್ಞೆ ಆತ್ಮದ ಒಂದು ಮಹಾ ಅನುಭವವೇ ಆತ್ಮದ ಪ್ರಜ್ಞೆ. ಸತ್ಯವಾದದ್ದು ಯಾವುದು, ನಿತ್ಯವಾದುದೇ ನಿಜವಾದ ಸತ್ಯವಾದದ್ದು. ಯಾವುದು ನಾಶವಾಗದ್ದು, ಯಾವುದು ಅನಂತ ಕಾಲದವರೆಗೂ ಇರ್ತಾ ಇದೆ, ಅದೇ ಸತ್ಯವಾದದ್ದು. ಯಾವುದು, ಅದುವೇ ಆತ್ಮ. ಉಳಿದುದೆಲ್ಲವೂ ಒಂದು ದಿನ ನಾಶ ಆಗುವುದೇ. ಧ್ಯಾನ ಶಕ್ತಿ ಅಂದ್ರೇನು, ಅದೇ ತಪೋಶಕ್ತಿ. ಹೆಚ್ಚು ತಪಸ್ಸು ಮಾಡ್ತಾ ಧ್ಯಾನ ಮಾಡ್ತಾ ಅವನಲ್ಲಿ ತಪೋಶಕ್ತಿ ಜಾಗೃತವಾಗ್ತಾ ಹೋಗ್ತದೆ. ಹಾಗೆ ಇವತ್ತು ನಮ್ಮಲ್ಲಿ ಎಷ್ಟೋ ಸಮಸ್ಯೆಗಳಿಗೆ ಕಾರಣ ಯಾವುದು, ಕಾರಣ ನಮ್ಮ ಪಾಪಗಳು. ಯಾವ ಪಾಪಗಳು, ಮಾನಸಿಕವಾಗಿ ನಾವು ಆಲೋಚನೆ ಮಾಡ್ತಾ ಇರು, ಅದೇ ನಾವು ಹೇಳ್ತೀವಲ್ಲ ನೆಗೆಟಿವ್ ಥಿಂಕಿಂಗ್, ಅದು ಕೂಡ ಕಾರಣ. ಹಿಂದೆ ನಾವು ಮಾಡಿದ ಎಷ್ಟೋ ತಪ್ಪುಗಳು ಕೂಡ ಕಾರಣ. ಹಾಗೆ ನಿಜವಾದ ವೈರಾಗ್ಯ ಅಂದ್ರೆ ಏನು, ವೈಭೋಗ. ನಿಜವಾದ ವೈರಾಗ್ಯವೇ ವೈಭೋಗ. ಯಾವ ವೈಭೋಗ, ಧ್ಯಾನ ಸಾಮ್ರಾಜ್ಯದಲ್ಲಿ ತಾನು ಸಾಧನೆಯನ್ನು ಮಾಡ್ತಾ ವೈಭೋಗದ ಜೀವನವನ್ನು ಯಾರು ಮಾಡ್ತಾ ಇದ್ದಾನೆ ಅವನೇ ನಿಜವಾದ ವೈರಾಗ್ಯ. ಎಲ್ಲಾ ಬಿಟ್ಟು ಕಾಡಿಗೆ ಹೋದವನಲ್ಲ, ಎಲ್ಲಾ ಬಿಟ್ಟು ನಾನು ಎಲ್ಲ ಜಯಿಸಿದೆ ಅಂತ ಹೇಳಿದವನಲ್ಲ. ಸರ್ವಧರ್ಮ ಪರಿತ್ಯಜ್ಯ ಅಂದ್ರೆ ಬೇರೆ ಎಲ್ಲ ಬಿಟ್ಟು ತಾನು ಮಾಡಬೇಕಾದ ಧರ್ಮವನ್ನ ಯಾರು ಮಾಡ್ತಾ ಇದ್ದಾನೆ ಅದನ್ನು ಮಾಡು. ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಆಗ ಏನಾಗ್ತದೆ, ನಿರ್ವಾಣವನ್ನು ಹೊಂದುತ್ತೀಯ, ಮುಕ್ತಿಯನ್ನು ಹೊಂದುತ್ತೀಯ, ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುತ್ತೀಯ, ಆತ್ಮದ ಅನುಭವವನ್ನು ಹೊಂದುತ್ತೀಯ. ಹಾಗಾಗಿ ನಾವು ಏನ್ ಮಾಡಬೇಕಾಗಿದೆ, ಸತ್ಕರ್ಮಗಳನ್ನು ಮಾಡಬೇಕಾಗಿದೆ, ಆಧ್ಯಾತ್ಮಿಕ ಕರ್ಮಗಳನ್ನು ಮಾಡಬೇಕಾಗಿದೆ. ಆಗ ನಮ್ಮಲ್ಲಿ ನಮ್ಮ ಆತ್ಮದ ಆಯನ ಶುರುವಾಗ್ತದೆ, ಆತ್ಮಾಯನ. ಹಾಗಾಗಿ ಪ್ರತಿಯೊಬ್ಬರು ನಾವು ನಮ್ಮ ಬದುಕಿನಲ್ಲಿ ನಮ್ಮೆಲ್ಲ
ಸಮಸ್ಯೆಗಳ ಕಡೆ ಗಮನಿಸುವುದಕ್ಕಿಂತ ನಮ್ಮ ಇವತ್ತಿನ ವಾಸ್ತವದಲ್ಲಿ ಆಗುವ ಏರುಪೇರುಗಳನ್ನ ಗಮನಿಸುವುದಕ್ಕಿಂತ ನಾವು ಏನ್ ಮಾಡಬೇಕಾಗಿದೆ? ನಮ್ಮ ಧ್ಯಾನದ ಸಾಧನೆಗಳಿಗೆ ಹೆಚ್ಚು 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 ಒತ್ತು ಕೊಡಬೇಕಾಗಿದೆ. ನೀವು ಹೆಚ್ಚು ಹೆಚ್ಚು ಸಾಧನೆಯನ್ನು ನಿಮ್ಮ ಪಾಡಿಗೆ ನೀವು ಮಾಡ್ತಾ ಮಾಡ್ತಾ ನಾವೇನು ಅಂತಂದ್ರೆ, ನಮಗೆ ಅಷ್ಟು ತಾಳ್ಮೆಯ ಸಮಸ್ಯೆ ಇದೆ. ನಮ್ಮ ದೊಡ್ಡ ಸಮಸ್ಯೆ ಏನಂದ್ರೆ, ನಮಗೆ ಗೊತ್ತಿಲ್ಲ ಅಂತೇನಿಲ್ಲ, ಇದು ಗೊತ್ತಿದೆ, ಆದರೆ ತಾಳ್ಮೆ ಇಲ್ಲ. ಅಲ್ಲಿವರೆಗೂ ಕಾಯುವಷ್ಟು ತಾಳ್ಮೆ ಇಲ್ಲ. ಇನ್ನು ವಾರ ಆಗಿರಲ್ಲ, 15 ದಿನ ಆಗಿರಲ್ಲ, ತಿಂಗಳಾಗಿರಲ್ಲ, ಎಲ್ಲ ಆಗ್ಬಿಡ್ಬೇಕು ನಮಗೆ. ನಾನು ಧ್ಯಾನ ಎಲ್ಲ ಕಣ್ಣು, ಮೂರನೇ ಕಣ್ಣು ಓಪನ್ ಆಗಿ ಕಣ್ಣು ಮುಚ್ಚಿದ್ರೆ ಸಾಕು, ಎಲ್ಲ ಕಾಣಬೇಕು ನಮಗೆ, ಎಲ್ಲ ಸಮಸ್ಯೆ ಪರಿಹಾರ ಆಗಿದೆ. ಆಗಿಲ್ಲ, ಅದು ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಸಾಧನೆ ಎನ್ನುವುದು ರಾತ್ರೋರಾತ್ರಿ ನಡೆಯುವಂಥದ್ದಲ್ಲ. ಸಾಧನೆ ಎನ್ನುವುದು ಅಲ್ಪ ಕಾಲದಲ್ಲಿ ನಡೆಯುವಂಥದ್ದಲ್ಲ, ಅದಕ್ಕೆ ಅನಂತ ಕಾಲದವರೆಗೆ. ಅದರಲ್ಲೂ ಕಲಿಯುಗ ಅನ್ನೋದು, ಈ ಯುಗ ಅನ್ನೋದು ಸಾಧನೆಗೆ ಅತ್ಯಂತ ಪ್ರಶಸ್ತವಾದಂತಹ ಸಮಯ. ನಾವೆಲ್ಲ ತಿಳ್ಕೊಂಡಿದ್ದೀವಿ ಕಲಿಯುಗ ಅಂದ್ರೆ ಕೆಟ್ಟ ಯುಗ ಅಂತಲ್ಲ. ಇಲ್ಲ, ನೀವು ಸತ್ಯಯುಗದಲ್ಲಿ 10,000 ವರ್ಷ ಸಾಧನೆ ಮಾಡುವುದು ಒಂದೇ, ತ್ರೇತಾಯುಗದಲ್ಲಿ 1,000 ವರ್ಷ ಸಾಧನೆ ಮಾಡುವುದು ಒಂದೇ, ದ್ವಾಪರಾಯುಗದಲ್ಲಿ 100 ವರ್ಷ ಸಾಧನೆ ಮಾಡುವುದು ಒಂದೇ, ಕಲಿಯುಗದಲ್ಲಿ 1 ವರ್ಷ ಸಾಧನೆ ಮಾಡುವುದು ಒಂದೇ. 1 ವರ್ಷ ಕಲಿಯುಗದಲ್ಲಿ ಮಾಡುವ ಸಾಧನೆಯನ್ನ ಸತ್ಯಯುಗದಲ್ಲಿ 10,000 ವರ್ಷ ಕೂತು ಧ್ಯಾನ ಮಾಡಬೇಕು, ತಪಸ್ಸು ಮಾಡಬೇಕು. 10,000 ವರ್ಷ ಕೂತು ತಪಸ್ಸು ಮಾಡಿದರೆ ಆ ಒಂದು ಸ್ಥಿತಿಯನ್ನ ಇಲ್ಲಿ 1 ವರ್ಷದಲ್ಲಿ ಸಾಧನೆ ಮಾಡಿ ಪಡೀಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಈ ಮಹಾಭಾರತದಲ್ಲಿ ಚರ್ಚೆಗಳು ಬರ್ತದೆ. ಭೀಮಸೇನ ಮತ್ತೆ ಎಲ್ಲ ಜ್ಞಾನಿಗಳು ಕೂತು ಚರ್ಚೆ ಮಾಡ್ತಾರೆ. ಆಗ ಅಲ್ಲಿ ಬಹಳಷ್ಟು ಪ್ರಶ್ನೆಗಳು ಬರ್ತದೆ. ಆಗ 4 ಯುಗಗಳಲ್ಲಿ ಶ್ರೇಷ್ಠವಾದ ಯುಗ ಯಾವುದು ಅನ್ನುವ ಪ್ರಶ್ನೆ ಬರ್ತದೆ. ಆಗ ಅದರಲ್ಲಿ ಭೀಮಸೇನ ಹೇಳ್ತಾನೆ, ಕಲಿಯುಗ ಅತ್ಯಂತ ಶ್ರೇಷ್ಠವಾದದ್ದು. ಅಯ್ಯೋ ರಾಮ, ಕಲಿಯುಗ ಅದೇ ಹೆಂಗೆ ಶ್ರೇಷ್ಠವಾಗ್ತದೆ? ಆಗ ಹೇಳ್ತಾನೆ, ಧ್ಯಾನಿಗಳ ಪಾಲಿಗೆ ಅಂದ್ರೆ ಸಾಧಕರ ಪಾಲಿಗೆ ಕಲಿಯುಗ ಅತ್ಯಂತ ಶ್ರೇಷ್ಠವಾದದ್ದು. ಯಾಕೆ? ಅತೀ ಕಡಿಮೆ ಸಮಯದಲ್ಲಿ, ಅತ್ಯಂತ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಅತಿ ಸುಲಭವಾಗಿ ಒಂದು ಆತ್ಮ ಅತ್ಯಂತ ಉನ್ನತ ಸ್ಥಿತಿಗೆ ಹೊಂದಲಿಕ್ಕೆ ಸಾಧ್ಯವಾಗುವುದು ಅದು ಕೇವಲ ಕಲಿಯುಗದಲ್ಲಿ ಮಾತ್ರ ಸಾಧ್ಯ. ಒಂದೇ ಜನ್ಮದಲ್ಲಿ, ಅದೇ ಬೇರೆ ಜನ್ಮದಲ್ಲಿ ಆಗಲ್ಲ. ಅದಕ್ಕೆ ಎರಡನೇದಾಗಿ ಸಣ್ಣ ಪುಟ್ಟ ತಪ್ಪುಗಳು ಕೂಡ ದೊಡ್ಡ ತಪ್ಪುಗಳಾಗಿ ಕಲಿಯುಗದಲ್ಲಿ ಏನು ಕನ್ಸಿಡರ್ ಆಗೋದಿಲ್ಲ. ಯಾಕೆಂದ್ರೆ ಸತ್ಯಯುಗದಲ್ಲಿ ಸತ್ಯವಾಗೇ ಇರ್ಬೇಕು. ನೀವು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಅದು ದೊಡ್ಡ ಪಾಪವಾಗಿ ಕಾಡ್ತದೆ, ಅದು ದೊಡ್ಡ ಸಮಸ್ಯೆ ಆಗ್ತದೆ. ತ್ರೇತಾಯುಗದಲ್ಲೂ ಅಷ್ಟೇ, ಅಲ್ಲಿ ಹೀಗಿರ್ಬೇಕು ಅಂದ್ರೆ ಹೀಗೆ ಇರಬೇಕು. ಅಲ್ಲಿ ಬಹಳ ಆ ಯುಗದಲ್ಲಿ ಯುಗ ಧರ್ಮವನ್ನು ಪರಿಪಾಲನೆ ಮಾಡಲೇಬೇಕು, ಅಷ್ಟು ಕಠಿಣ ಇರ್ತದೆ. ಇವಾಗ ಕಠಿಣ ಅನ್ನೋದಿಲ್ಲ, ಕಲಿಯುಗದಲ್ಲಿ ಯಾವುದು ಕಠಿಣ ಇಲ್ಲ. ಹಾಗೆ ಇರಬೇಕು, ಹೀಗೆ ಇರ್ಬೇಕು ಅನ್ನೋ ರೂಲ್ಸ್ ಇಲ್ಲ. ಯಾಕೆಂದ್ರೆ ಕಲಿ ಪ್ರಭಾವ ಇದೆ. ಹೇಗಿದ್ರು ಕೂಡ ನೀವು ಇದು ಕಲಿಯುಗಪ್ಪ ಅನ್ಬಿಡೋದು. ಏನ್ ಮಾಡೋದು ಕಲಿಯುಗ ಅನ್ಬೋದು ಅಲ್ವಾ? ನೋಡಿ, ಭಗವಂತ ತ್ರೇತಾಯುಗದಲ್ಲಿ ರಾಮನಾಗಿ ಬಂದ. ತ್ರೇತಾಯುಗದಲ್ಲಿ ರಾಮನಾಗಿ ಬಂದ ಏನ್ ಮಾಡಿದ? ಪಿತೃವಾಕ್ಯ ಪರಿಪಾಲನೆ ಮಾಡಿದ. ಪಿತೃ ವಾಕ್ಯ ಅಂದ್ರೆ ತಂದೆ ಹೇಳಿದ ಅಂತ ಕೇವಲ ತಂದೆ ಹೇಳಿದ. ಅದು ಒಳ್ಳೇದು ಕೆಟ್ಟದ್ದು ತಪ್ಪು ಸರಿ ಯಾವುದು ಯೋಚನೆ ಮಾಡದೆ ಕೇವಲ ನಮ್ಮ ತಂದೆ ಮಾತು ಕೊಟ್ಟಿದ್ದಾರೆ, ಅದನ್ನು ನಾನು ಉಳಿಸ್ಬೇಕಷ್ಟೇ. ಅದಕ್ಕಾಗಿ ಏನ್ ಮಾಡಿದ? ಸರ್ವಸಂಗ ಪರಿತ್ಯಾಗ, ಎಲ್ಲವನ್ನು ತ್ಯಾಗ ಮಾಡಿದ, ಕಾಡಿಗೆ ಹೋದ, ಏನೆಲ್ಲ ಮಾಡಿದ. ಅದಕ್ಕೆ ಕಾರಣ ಏನೇ ಇರ್ಬೋದು. ಯಾಕೆ? ಆ ತ್ರೇತಾಯುಗದ ಯುಗ ಧರ್ಮ ಅದು. ಅದೇ ದ್ವಾಪರಾಯುಗದಲ್ಲಿ ಬಂದ ಕೃಷ್ಣನಾಗಿ ಬಂದ, ಎಲ್ಲೂ ಮಾತನ್ನೇ ನಿಲ್ಲಿಲ್ಲ. ಎಲ್ಲೂ ಮಾತಿಗೆ ನಿಲ್ಲಬೇಕು ಅಲ್ಲ, ಮಾಡಿದ್ದೆಲ್ಲ ಉಲ್ಟಾ ಸೀದಾ. ಯಾಕೆ? ಅದು ದ್ವಾಪರಾಯುಗ. ಅದರಲ್ಲೂ ಇನ್ನೇನು ಕಲಿಯುಗದ ಏನು ಆರಂಭದ ಸಮಯ ಅಂದ್ರೆ ದ್ವಾಪರಾಯುಗ. ಇನ್ನೇನು ಕಲಿಯುಗದ ಲಕ್ಷಣಗಳೇ ಜಾಸ್ತಿ ಕಾಣಿಸ್ತವೆ ಅಂತ ಸಮಯದಲ್ಲಿ. ಮುಂದೆ ಯುಗ ಧರ್ಮ, ಇನ್ನು ಕಲಿಯುಗ ಬಂತು. ಕಲಿಯುಗದಲ್ಲಿ ಎಲ್ಲಾ ಕಡೆ ಒಳ್ಳೆಯವ್ರನ್ನ ಹುಡ್ಕೋದೇ ಕಷ್ಟ ಇದೆ, ಧರ್ಮವನ್ನು ಹುಡ್ಕೋದೇ ಕಷ್ಟ ಇದೆ. ಎಲ್ಲಾ ಕಡೆ ಮೋಸ, ದಗ, ವಂಚನೆ ಇದೇ ನಡೀತಾ ಇದೆ. ಇದರ ನಡುವೆಯೂ ಕೂಡ ಯಾರೋ ಒಬ್ಬ ರಾತ್ರಿಯೆಲ್ಲ ಕೂತು ಧ್ಯಾನ ಮಾಡ್ತಾ ಇದ್ದಾನೆ ಅಂತಂದ್ರೆ ಮೇಲೆ ಅದು ಸಾಮಾನ್ಯ ವಿಷಯವೇ ಅಲ್ಲ. ರಾತ್ರಿ ಎಲ್ಲ ನೀವು ಇಡೀ ಜಗತ್ತು ಮಲಗಿರ್ತದೆ. ರಾತ್ರಿ ಯಾವುದೋ ಒಂದು ಮನೆಯಲ್ಲಿ, ಯಾವುದೋ ಒಂದು ಊರಲ್ಲಿ, ಯಾವುದೋ ಒಂದು ಕೋಣೆಯಲ್ಲಿ ಒಬ್ಬ ತಪಸ್ಸಿಗೆ ಕೂತಿರ್ತಾನೆ. ಅವನು ಮೇಲೆ ಬ್ರಹ್ಮಾಂಡದಿಂದ ಅವನು ಹೇಗೆ ಕಾಣಿಸ್ತಾನೆ ಗೊತ್ತಾ? ಉರಿಯುವ ದೊಡ್ಡ ಪ್ರಜ್ವಲಿಸುವ ಜ್ವಾಲೆ, ಅಂದ್ರೆ ಬೆಂಕಿ ಏನು ದೀಪದ ಹಾಗೆ ಕಾಣಿಸ್ತಾನೆ. ಮೇಲಿನ ಹಾಸ್ಟೆಲ್ ಮಾಸ್ಟರ್ಸ್ ನೋಡ್ತಾರೆ, ಅದನ್ನು ಮೇಲೆ ಸುತ್ತಾಡ್ತಾ ಇರ್ತಾರೆ. ಕೆಳಗೆ ಒಂದು ದೀಪ ಉರಿತಾ ಇರ್ತದೆ. ಅವರು ಬಂದು ನೋಡ್ತಾರೆ. ಬಂದು ನೋಡಿ ಎಂತ ಮಹಾತ್ಮನಪ್ಪ,
ಜಗತ್ತು ಮಾಯೆಯಲ್ಲಿ ಮುಳುಗಿದೆ. ಜಗತ್ತು ಮಾಯೆಯಲ್ಲಿ ತೇಲ್ತಾ ಇದೆ. ನಿದ್ದೆ ಅನ್ನುವುದು ದೊಡ್ಡ ಮಾಯೆ. ಆ ಮಾಯೆಯಲ್ಲಿ ತೇಲ್ತಾ ಇದೆ. ಆದರೆ ಇವನು ಜಗತ್ತು ಮಾಯೆಯಲ್ಲಿ ತುಂಬಿದಾಗ ಜಗವೆಲ್ಲ ಮಲಗಿರಲು ಅವನೊಬ್ಬನಿದ್ದ, ಅವನೇ ಬುದ್ಧ. ಜಗವೆಲ್ಲ ಮಲಗಿರಲು ಅವನೊಬ್ಬನಿದ್ದ, ಅವನೇ ಬುದ್ಧ. ತಾನು ತಪಸ್ಸು ಮಾಡ್ತಾ ಇದ್ದಾನೆ. ಎಂತ ಮಹಾತ್ಮ. ಇವನ ದರ್ಶನ ಭಾಗ್ಯ ಸಿಕ್ತಲ್ವ ಇವತ್ತು ನಮಗೆ ಅಂತ ಹೇಳಿ ಅವರು ಒಂದು ರೌಂಡ್ ಹಾಕಿ ಹೋಗ್ತಾರಂತೆ. ಅರ್ಥ ಇದಲ್ಲ ಅಂದ್ರೆ ಸಾಧನೆಗೆ ಅಷ್ಟು ಶಕ್ತಿ ಇದೆ. ಅದಕ್ಕೆ ಹೇಳುವುದು ಮನುಷ್ಯ ಜನ್ಮ ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರ ಅಂತ ಹೇಳಿ ದಾಸ ಸಾಹಿತ್ಯದಲ್ಲಿ ದಾಸ ಹೇಳೋದು. ಮೊನ್ನೆ ಇವರು ಒಬ್ರದ್ದು ಫಸ್ಟ್ ಲೈಫ್ ಮಾಡಿಸುವಾಗ ಅವರಿಗೆ ಕನಕದಾಸರು ಕಂಡ್ರು. ಆಯ್ತಾ, ಕನಕದಾಸರ ಒಂದಿದಾಯ್ತು. ಅವರು ಯಾಕೆ ಅಂತಂದ್ರೆ ಅವರು ಹಿಂದಿನ ಜನ್ಮದಲ್ಲಿ ಕನಕದಾಸರ ಜೊತೆಗೆ ಅವರ ಕೇರಿಯಲ್ಲಿ ಇದ್ದವರು, ಅವ್ರ ಜೊತೆಗೆ ಅವರೆಲ್ಲ ಏನು ಚರ್ಚೆಗಳನ್ನು ಮಾಡ್ತಾ ಇದ್ದಂಥವ್ರು. ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಗೆ ಸಾಧನೆ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಅವರು ಕೂಡ ಧ್ಯಾನ ಮಾಡ್ತಾ ಇದ್ರು. ರಾಮಕೃಷ್ಣ ಅನ್ನೋದು ಯಾವಾಗ ಧ್ಯಾನ ಮಾಡ್ತಾ ಇದ್ರು ಅಂದ್ರೆ ಸಂಜೆ ಆದ್ರೆ ಸಾಕಂತೆ ಹೋಗಿ ಕೂತ್ಕೊಂಡು ಬಿಡ್ತಿದ್ರಂತೆ ಜೋಪಡಿ ಮೇಲೆ. ಬೆಳಗ್ಗೆವರೆಗೂ ಧ್ಯಾನ ಮಾಡ್ತಾ ಇದ್ರಂತೆ ಕನಕದಾಸ. ಅವ್ರು ಧ್ಯಾನದಲ್ಲಿ ಅವ್ರು ನೋಡಿ ಹೇಳಿದ್ರು, ನಿದ್ದೆ ಹೊಡಿತಾ ಇರ್ಲಿಲ್ಲ ಅವರು ರಾತ್ರಿ ಎಲ್ಲ. ಕನಕದಾಸರು ನಾವೆಲ್ಲ ಏನ್ ಹೇಳ್ತೀವಿ, ಬೀದಿ ಬೀದಿಲಿ ಭಜನೆ ಮಾಡ್ತಾ ಕೃಷ್ಣನ ದರ್ಶನ ಮಾಡಿದ್ರು ಅಂತ ಹೇಳಿ. ಬೀದಿ ಬೀದಿಲಿ ಬರೀ ಭಜನೆ ಮಾಡಿ ಕೃಷ್ಣನ ದರ್ಶನ ಮಾಡಿದ್ದಲ್ಲ, ಆತ್ಮ ಧ್ಯಾನ ಸಾಧನೆ ಮಾಡಿದ್ರು. ಪ್ರತಿಯೊಬ್ಬ ಏನು ನೀವು ಇವರನ್ನ ನೋಡಿ, ಯಾರು ಆ ದಾಸ ಸಾಹಿತ್ಯದಲ್ಲಿ ಬರುವ ದಾಸರನ್ನ, ಪ್ರತಿಯೊಬ್ಬರ ಸಾಧನೆ ಮಾಡಿದ್ದು ಧ್ಯಾನ ಮಾಡಿ, ಧ್ಯಾನ ಸಾಧನೆಯಿಂದ. ಯಾಕೆಂದ್ರೆ ಪ್ರತಿಯೊಬ್ಬರು ಧ್ಯಾನ ಮಾಡ್ತಾ ಇದ್ರು. ಪುರಂದರದಾಸರು, ಕನಕದಾಸರು, ವಿಜಯದಾಸರು ಅಂತ ಹೇಳಿ ಬರ್ತಾರೆ. ಇನ್ನು ಬೇಕಾದಷ್ಟು ದಾಸ ಸಾಹಿತ್ಯದಲ್ಲಿ ದಾಸರು ಬರ್ತಾರೆ. ಎಲ್ಲರೂ ಧ್ಯಾನ ಮಾಡ್ತಾ ಇದ್ರು. ಧ್ಯಾನ ಮಾಡ್ತಾ ಧ್ಯಾನದಲ್ಲಿ ಆ ಉನ್ನತ ಸ್ಥಿತಿಯನ್ನು ತಲುಪಿ ಆ ಪರಮಾತ್ಮನ ದರ್ಶನ ಮಾಡಿದವು, ಭಗವಂತನನ್ನ ಪಡೆದವರು. ವಿಜಯದಾಸರು ಅಂತ ಹೇಳಿ ಬರುತ್ತೆ. ಧ್ಯಾನದಲ್ಲಿ ಕೂತ್ರೆ ಕೃಷ್ಣ ಬರ್ತಾ ಇದ್ದ, ಕೃಷ್ಣ ಕಾಣಿಸ್ತಾ ಇದ್ದ, ಅವರಿಗೆ ಸಂದೇಶಗಳು ಬರ್ತಾ ಇದ್ವಿ ಅಲ್ವಾ. ಹಾಗೆ ನಾವೇನೆಲ್ಲ ತಿಳ್ಕೊಂಡಿದ್ದೇವೆ, ಅವರು ಭಕ್ತಿ ಮಾರ್ಗದಲ್ಲಿ ಇದ್ರು, ಅವರು ಭಜನೆ ಮಾಡಿದ್ರು, ಅವ್ರು ಕುಣಿದ್ರು ಅಂತ ಹೇಳಿ. ಆದ್ರೆ ಅವರು ಧ್ಯಾನ ಮಾಡಿದ್ರು, ಅವರು ತಪಸ್ಸು ಮಾಡಿದ್ರು ಅನ್ನೋದನ್ನ ಗಮನಿಸೋದೇ ಇಲ್ಲ ಅಲ್ವ. ಹಾಗಾಗಿ ಜಗತ್ತನ್ನ ಎಚ್ಚರಿಸ್ಲಿಕ್ಕಾಗಿ, ಅಜ್ಞಾನದಲ್ಲಿ ಇದ್ದವರನ್ನ ಎಚ್ಚರಿಸ್ಲಿಕ್ಕಾಗಿ ಅವರು ಭಜನೆ ಮಾಡಿರ್ಬೋದು, ಹಾಡಿರ್ಬೋದು, ಕುಣಿದಿರ್ಬೋದು. ಇವತ್ತು ನಾವು ಧ್ಯಾನ ಪ್ರಚಾರ ಮಾಡ್ತಿರೋದು ಅದು ಒಂದು ರೀತಿ ಅವ್ರದ್ದು ಧ್ಯಾನ ಪ್ರಚಾರದ ಮಾರ್ಗ. ಅವ್ರು ಮಾಡಿದ ಧ್ಯಾನ ಪ್ರಚಾರ. ಅಜ್ಞಾನದಲ್ಲಿ ಇರ್ಬೇಡ್ರಪ್ಪ, ಎಚ್ಚೆತ್ಕೊಳ್ರಿ ಅಂತ ಹೇಳಿ ಅಜ್ಞಾನದಲ್ಲಿದ್ದಂತಹ, ಮೂಢತ್ವದಲ್ಲಿದ್ದಂತಹವರನ್ನು ಎಚ್ಚರಿಸುವಂತಹ ಪ್ರಯತ್ನ ಮಾಡಿದ್ರು ಅಲ್ವಾ. ಮೊನ್ನೆ ಹೇಳಿದ್ನಲ್ವಾ, ಬರದಿ ಯಮನ ಭಟರು ಬಂದು ಹೊರಡಿ ಎಂದು ಮೇಟಿ ಮುರಿ ಕೊರಳಿಗಾತ್ಮ ಸೇರಿದಾಗ ಹರಿಯ ನಾಮ ಒದಗದು. ನಾವೇನೋ ಲಾಸ್ಟ್ ಏನೋ ಮಾಡ್ತೀನಿ ಅಂತ ಹೋದರೆ ಸಾಧ್ಯ ಇಲ್ಲ. ಇವತ್ತು ಯೌವನ ಇದ್ದಾಗ ಆಧ್ಯಾತ್ಮಿಕ ಸಾಧನೆ ಮಾಡುವ ಸಮಯ ಯಾವುದು ಅಂದ್ರೆ ಯೌವನದ ಸಮಯದಲ್ಲಿ. ಎಲ್ಲಾ ಮುಗಿದ ಮೇಲೆ ಎಲ್ಲ. ಯಾಕೆಂದ್ರೆ ಎಲ್ಲಾ ಮುಗಿದ ಮೇಲೆ ದೇಹದಲ್ಲಿ ಶಕ್ತಿಯೂ ಇರಲ್ಲ, ತ್ರಾಣವೂ ಇರಲ್ಲ, ಯಾವ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಉಪವಾಸ ಮಾಡಬೇಕು ಅಂತಂದ್ರೆ BP ಶುಗರ್ ವೇರಿಯೇಷನ್ ಆಗ್ಲಿಕ್ಕೆ ಶುರು ಆಗ್ತದೆ ಅಲ್ವಾ. ನಿಜವಾದ ಆಧ್ಯಾತ್ಮಿಕ ಸಾಧನೆಯ ಸಮಯ ಯಾವುದು ಅಂತಂದ್ರೆ ಯೌವನದ ಸಮಯ. ಯೌವನದಲ್ಲಿ ಸಾಧನೆ ಮಾಡಬೇಕು. ಹೆಚ್ಚು ಹೆಚ್ಚು ಸಾಧನೆ ಎಷ್ಟಾದ್ರೂ ಸಾಧನೆ ಮಾಡಬಹುದು. ದೇಹ ಸ್ಪಂದಿಸ್ತದೆ, ಸಂಪೂರ್ಣ ದೇಹ ಸಪೋರ್ಟ್ ಮಾಡ್ತದೆ. ಎಷ್ಟಾದ್ರೂ ಕೂತ್ಕೊಳ್ಳಿ ನೀವು, 12 ತಾಸು ಧ್ಯಾನ ಮಾಡಿ, ದೇಹ ಅಲ್ಲಗಾಡೋದು. ಆಧ್ಯಾತ್ಮಿಕ ಸಾಧನೆ ಮಾಡಬೇಕಾದ ಸರಿಯಾದ ಸಮಯ ಅಂದ್ರೆ ಯಾವುದು? ಯೌವನದ ಸಮಯ. ಎಲ್ಲ ಮುಗಿದ ಮೇಲೆ, ವಯಸ್ಸಾದ ಮೇಲೆ, ದೇಹ ಇಲ್ಲ, ಸೊಂಟ ನೋವು ಬರ್ತಾ ಇರ್ತದೆ, ಬೆಲ್ಟ್ ಹಾಕಿರ್ತೀವಿ, ಸೊಂಟಕ್ಕೊಂದು ಬೆಲ್ಟು, ಕಾಲಿಗೊಂದು ಬೆಲ್ಟು, ಕೈಗೊಂದು ಬೆಲ್ಟು. ಅವಾಗ ನಾನು ಕುತ್ಕೊಳ್ತೇನೆ, ಧ್ಯಾನ ಮಾಡ್ತೇನೆ, ರಾತ್ರಿ ಎಲ್ಲ ಮಾಡ್ತೇನೆ, ಸಾಧ್ಯವಿಲ್ಲ. ನಿಜವಾದ ನಮ್ಮ ಸಾಧನೆ ಈ ದಿನ, ಈ ಕ್ಷಣ, ಇವತ್ತಿನಿಂದಲೇ ಶುರುವಾಗಬೇಕು. ಅದು ಬಿಟ್ಟು ನಾಳೆ ಮಾಡ್ತೇನೆ, ವಯಸ್ಸಾದ್ಮೇಲೆ ಮಾಡ್ತೇನೆ, ರಿಟೈರ್ಡ್ ಆದ್ಮೇಲೆ ಮಾಡ್ತೇನೆ, ಅದೇ ಮಾಡೋದು. ಅವನು BP ಶುಗರ್ ಕರೆಕ್ಟ್ ಲೆವೆಲ್ ಮಾಡ್ಕೊಳ್ಳೋದ್ರಲ್ಲೇ ಅವನ ಜೀವನ ಮುಗಿದೋಗ್ಬಿಡ್ತದೆ. ಅದೇ ಇವತ್ತಿನಿಂದಲೇ, ನಿನ್ನ ಯೌವನದಿಂದಲೇ ನೀನು ಧ್ಯಾನ ಶುರು ಮಾಡಿದೆ ಅಂತಂದ್ರೆ ಯಾವ ರೋಗಗಳು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ಸಮಸ್ಯೆಗಳು ನಿನಗೆ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ
ನಿನ್ನ ಜನ್ಮವೂ ಕೂಡ ವ್ಯರ್ಥ ಆಗೋದಿಲ್ಲ. ಯಾಕೆಂದ್ರೆ ಏನನ್ನ ಮನುಷ್ಯನಾಗಿ ಬಂದು ಏನನ್ನ ಮಾಡಬೇಕಿತ್ತು ಅದನ್ನ ನೀನು ಯೌವನದಲ್ಲೇ ಮಾಡಿ ಮುಗಿಸ್ಬಿಟ್ಟೆ. ಮುಂದೆ ನಿನಗೆ ಅದು ಸಾಧ್ಯ ಆಗದೇ ಇದ್ರೂ ಕೂಡ ನೀನು ಅದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಆದ್ರೆ ಬೇರೆಯವ್ರ ಕತೆ ಏನಾಗ್ತದೆ? ಅದನ್ನೂ ಮಾಡ್ಲಿಲ್ಲ, ಇದನ್ನೂ ಮಾಡ್ಲಿಲ್ಲ, ಅದರಲ್ಲೂ ಏರ್ಲಿಲ್ಲ, ಇದರಲ್ಲೂ ಏರ್ಲಿಲ್ಲ. ಇದ್ದಷ್ಟು ದಿವಸ ಏನ್ ಮಾಡೋದು? ಮಾತ್ರೆಯಲ್ಲೇ ಜೀವನ ಇದ್ದಷ್ಟು ದಿವಸ ಮಾತ್ರೆಯಲ್ಲೇ ಜೀವನ ಕಳೀತಾ ಇರ್ತಾನೆ ಅಲ್ವಾ? ನೋಡಿ, ಸಾಧಕನಿಗಿರುವಷ್ಟು ಧೈರ್ಯ, ಸ್ಥೈರ್ಯ ಬೇರೆ ಯಾರಿಗೆ ಇರ್ಲಿಕ್ಕೆ ಸಾಧ್ಯ ಇದೆ? ಹಾಗಾಗಿ ನಮ್ಮ ಬದುಕಿನಲ್ಲಿ ನಾವು ಪ್ರಯತ್ನ ಮಾಡಬೇಕಾಗಿದೆ. ಯಾವುದಕ್ಕಾಗಿ? ಸಾಧನೆಗಾಗಿ. ಬೇರೆ ಯಾವುದಕ್ಕೂ ಪ್ರಯತ್ನ ಮಾಡಬೇಕಾಗಿಲ್ಲ. ನಮ್ಮ ಸಾಧನೆಗಾಗಿ ನಾವು ನಾವು ಫೋಕಸ್ ಮಾಡಿದೀವಿ ಅಂತ ಆದ್ರೆ ಉಳಿದಿದ್ದು ತನ್ನಷ್ಟು ತಾನಾಗೆ ಬರ್ತದೆ. ನಾವು ಮಾಡೋದನ್ನ ಬಿಟ್ಟು ಬೇರೆದನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ವಿ. ಅದೇ ನಾವು ಮಾಡ್ತಾ ಇರೋ ತಪ್ಪು. ಮಾಡೋದನ್ನ ಬಿಟ್ಟು ಬೇರೆದೆಲ್ಲ ಮಾಡ್ತಾ ಇದ್ವಿ. ಮಾಡೋದನ್ನ ಕರೆಕ್ಟ್ ಆಗಿ ಮಾಡಿದ್ರೆ ಸಿಗಬೇಕಾಗಿರೋದು ತನ್ನಷ್ಟು ತಾನಾಗೆ ಬರ್ತದೆ, ಸಿಗ್ತದೆ. ಯಾಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ? ಬಂದೇ ಬರ್ತದೆ. ಹಾಗಾಗಿ ಹೆಚ್ಚು ಹೆಚ್ಚು ಸಾಧನೆಯನ್ನು ಮಾಡಿ, ಹೆಚ್ಚು ಹೆಚ್ಚು ಸಾಧನೆಯ ಕಡೆಗೆ ಗಮನ ಕೊಡಿ. ಮನಸ್ಸು ಮರ್ಕಟ. ಮನಸ್ಸು ಅನ್ನೋದು ಮರ್ಕಟ ಕೋತಿ. ಅದು ಏನ್ ಬೇಕಾದ್ರೂ ಮಾಡಿಸ್ತದೆ. ನಮ್ಮ ಕೈಯಲ್ಲಿ ನಿದ್ದೆನೂ ಮಾಡಿಸ್ತದೆ, ಮಲಗಿಸ್ತದೆ, ಏನ್ ಬೇಕಾದ್ರೂ ಯೋಚನೆ ಮಾಡಿಸ್ತದೆ. ಹಾಗೆ ಮನಸ್ಸಿಗೆ ನಾವು ದಾಸರಾಗಬಾರದು. ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರಲಿ. ಹೆಚ್ಚು ಹೆಚ್ಚು ಸಾಧನೆಗೆ ಕಡೆಗೆ ಫೋಕಸ್ ಮಾಡಿ. ಲಾಸ್ಟಿಗೆ ಯಾರೂ ಬರೋದಿಲ್ಲ. ಯಾವ ಯಾವ ಕಾರಣವೂ ನಮಗೆ ಆ ಏನು ಯಾವ ಯಾವ ಕಾರಣವೂ ಅದಕ್ಕೆ ಮುಖ್ಯ ಆಗೋದೇ ಇಲ್ಲ. ನಾವು ಸಾಧನೆ ಮಾಡಿದ್ವೋ ಇಲ್ವೋ ಅಷ್ಟೇ ಅಷ್ಟೇ ಮುಖ್ಯ ಆಗುತ್ತೆ. ನಂದು ಅದು ಸಪೋರ್ಟ್ ಆಗ್ಲಿಲ್ಲ, ಇದು ಸಪೋರ್ಟ್ ಆಗ್ಲಿಲ್ಲ, ನಮ್ಮ ಮನೇಲಿ ಹಂಗಿತ್ತು ಹಿಂಗಿತ್ತು, ಯಾವುದೂ ಅದಕ್ಕೆ ಕಾರಣ ಅಲ್ಲ. ಯಾವುದೂ ನಮ್ಮನ್ನ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಾವು ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೇಳೋರಿಲ್ಲ. ನೀನು ಮಾಡಿದೋ ಇಲ್ವೋ ಅನ್ನೋದು ಒಂದೇ ನಮಗೆ ಲಾಸ್ಟಿಗೆ ಉಳಿಯುವಂಥದ್ದು. ಹಾಗಾಗಿ ನಮ್ಮ ಸಂಸಾರದಲ್ಲೇ ಇದ್ದುಕೊಂಡು, ಏಕೆಂದ್ರೆ ಇದು ಬಹಳ ಸುಲಭ ಇದೆ, ಯಾವುದನ್ನು ಬಿಡಬೇಕಾಗಿಲ್ಲ. ಸಂಸಾರದಲ್ಲೇ ಇರೋಣ. ಸಂಸಾರದಲ್ಲೇ ಇದ್ದು ನಾವು ನಿರ್ವಾಣವನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಮಾಡಿದ್ದು ಅದನ್ನೇ, ನಾವು ಮಾಡಬೇಕಾದದ್ದು ಅದನ್ನೇ. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧಾತ್ಮನಾಗಿ ಪ್ರಕೃತಿಯ ಸ್ವಭಾವತ್ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮಾಸ್ಟರ್, ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಹ್ಯಾಂಡ್ ಮಾಡಿ, ಮಾತಾಡಿ, ಆಯ್ತಾ? ಹೇಳಿ, ಎದ್ದೇಳಿ, ಇನ್ನಾದರೂ ಎದ್ದೇಳಿ, ನಿದ್ದೆಯಿಂದ ಎದ್ದೇಳಿ. ರಾತ್ರಿ ಎಲ್ಲ ಕುತ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡಿ. ಇನ್ನು ಎಷ್ಟು ದಿವಸ ಮಲಗಿರುತ್ತೀರಿ? ಮಾಯಿ, ನಿದ್ದೆ ಅನ್ನೋದು ಮಾಯಿ. ಹಿಂದೆಲ್ಲ ಸತ್ಯಯುಗದಲ್ಲಿ ಯಾರು ನಿದ್ದೆ ಮಾಡ್ತಾ ಇರಲಿಲ್ಲ. ಸತ್ಯಯುಗದಲ್ಲಿ ಯಾರು ನಿದ್ದೆ ಮಾಡಲ್ಲ. ಕಲಿಯುಗದ ಧರ್ಮ ನಿದ್ದೆ ಮಾಡೋದು, ಕಲಿ ಪ್ರಭಾವ ಅದು, ಮಾಯೆ. ಹಾಗಾಗಿ ನೋಡಿ, ಇವತ್ತು ಯಾರೋ ಒಬ್ರು ಫೋನ್ ಮಾಡಿದ್ರು ಮಾಸ್ಟರು, ಅವ್ರಿಗೆ ನಿದ್ದೆನೇ ಬರಲ್ಲ ಅಂತ. ಒಳ್ಳೇದಾಯ್ತಲ್ವಾ? ನಿದ್ದೆನೇ ಬರಲ್ಲಂತೆ, ಎಷ್ಟು ಪ್ರಯತ್ನ ಮಾಡಿದ್ರು ನಿದ್ದೆ ಬರಲ್ಲಂತೆ, ಮಾತ್ರೆ ತಗೊಂತಾರಂತೆ, ಏನೇನೋ. ಅಲ್ಲಪ್ಪ, ಎಂತ ಸಮಯ ಇದು. ಅದಕ್ಕೆ ಹೇಳಿ, ನಿದ್ದೆ ಬರಲ್ಲಂತೆ. ಮತ್ತೆ ನಮ್ಮ ಕ್ಲಾಸಿಗೆ ಜಾಯ್ನ್ ಆಗಿದ್ರಂತೆ, ಆದ್ರೂ ನಿದ್ದೆ ಬರ್ಲಿಲ್ಲಂತೆ. 1 ತಾಸು 2 ತಾಸು ಜಾಯ್ನ್ ಆದ್ರಲ್ಲ, ನಿದ್ದೆ ಬರಲ್ಲ. ಜಾಯ್ನ್ ಆಗಿ 9 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ಕೂತ್ಕೊಳ್ಳಿ. ನಾವು ಯಾಕೆ ಬರಲ್ಲ ನಿದ್ದೆ? ಯಾಕೆ ಬರಲ್ಲ? ಇವಾಗ ನಿದ್ರೆ ಯಾಕೆ ಬರಲ್ಲ? ಕಣ್ಣು ಬಿಡಕ್ಕೂ ಆಗದೆ ಇರಂಗೆ ತುಗುರ್ಸಕ್ಕ ಯಾಕೆ ತುಗುರ್ಸುವಷ್ಟು ಬರಲ್ವಾ? ಬಂದೇ ಬರ್ತದೆ. ಅದಕ್ಕೋಸ್ಕರ ಟ್ಯಾಬ್ಲೆಟ್ಸ್ ತಗೊಂಡು ಆರೋಗ್ಯ ನೋಡಿ. ಅತಿಯಾಗಿ ಮಾತ್ರೆಗಳನ್ನು ತಿನ್ನಬಾರ್ದು. ಅತಿಯಾಗಿ ಮಾತ್ರೆಗಳು ನೇರ ನಿಮಗೆ ಅದು ಅನಿವಾರ್ಯತೆ ಇದ್ದಾಗ ಏನ್ ಮಾಡೋಂಗಿಲ್ಲ. ಆದ್ರೆ ಕೆಲವರು ಸ್ವಲ್ಪ ಪೇನ್ ಆದ್ರೂ ಪೇನ್ ಕಿಲ್ಲರ್ ತಗೊಳ್ಳೋದು, ಸ್ವಲ್ಪ ಏನೋ ತಲೆನೋವು ಬಂತು ಅಂದ್ರೆ ಅದಕ್ಕೂ ಮಾತ್ರೆ ತಗೊಳ್ಳೋದು. ಅದು ನೇರವಾಗಿ ನಮ್ಮ ಕಿಡ್ನಿಯನ್ನು ಇದು ಮಾಡ್ತದೆ, ಅಫೆಕ್ಟ್ ಮಾಡ್ತದೆ. ತಿಂತಾ 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 ನೀವು ಗಮನಿಸಿರ್ಬೋದು, ಪ್ರತಿಯೊಂದು ಟ್ಯಾಬ್ಲೆಟ್ಸ್ ಅಲ್ಲಿ ನೀವು ಬೇಕಾದ್ರೆ ನೋಡಿ, ಅದರಲ್ಲಿ ಸೈಡ್ ಎಫೆಕ್ಟ್ ಅಂತ ಇದ್ದೇ ಇರ್ತದೆ. ಅದು ಟ್ಯಾಬ್ಲೆಟ್ ಅಲ್ಲಿ ಇರ್ತದೋ ಇಲ್ಲೋ ಗೊತ್ತಿಲ್ಲ. ನೀವು ಅದನ್ನ ಗೂಗಲ್ ಅಲ್ಲಿ ಹಾಕಿ ಸರ್ಚ್ ಮಾಡಿದ್ರೆ ಅದರಲ್ಲಿ ಸೈಡ್ ಎಫೆಕ್ಟ್ ಅಂತ ಕೊಟ್ಟಿರ್ತಾರೆ.
ಪ್ರತಿಯೊಂದು ಟ್ಯಾಬ್ಲೆಟ್ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ. ಅದರಲ್ಲಿ ಮೇಜರ್ ಆಗಿರೋದೇ ನಮ್ಮ ಕಿಡ್ನಿಯನ್ನ ಅದು ಅಫೆಕ್ಟ್ ಮಾಡ್ತದೆ, ಫೇಲ್ ಆಗ್ತದೆ. ಇದನ್ನ ನೀವು ಕಂಟಿನ್ಯೂಸ್ ಈ ಡೋಸ್ ತಗೊಂತಾ ಇದ್ರೆ ನಿಮ್ದು ಏನಾಗ್ತದೆ, ಅದು ತನ್ನ ಫಂಕ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತದೆ. ಹಾಗಾಗಿ ಅತಿಯಾದ ಈ ಮೆಡಿಸಿನ್ ಇದ್ರ ಮೇಲೆ ನಾವು ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಿ ಧ್ಯಾನ ಮಾಡಿ. ಮೊದಲಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಕೆಲವರಿಗೆ ಬಯಸಿದ್ದೆಲ್ಲ ಒಂದೇ ಸಾರಿ ಸಿಗದೇ ಇರ್ಬೋದು, ನಿಮಗೆ ಒಂದೇ ಸಾರಿ ಒಳ್ಳೇದಾಗದೇ ಇರ್ಬೋದು. ಆದ್ರೆ ಏನ್ ಮಾಡೋದು? ಈಗ ನಾವೀಗ ಒಂದು ಊರಿಗೆ ಹೋಗ್ತೀವಿ ಅಲ್ವಾ, ಎಲ್ಲಿಗೆ? ಬೆಂಗಳೂರಿಗೆ ಹೋಗೋಣ ಅಂತ ತಿಳ್ಕೊತೀವಿ. ಬೆಂಗಳೂರಿಗೆ ಎಲ್ಲರೂ ಉದ್ದೇಶ ಬೆಂಗಳೂರಿಗೆ ಹೋಗಿ ರೀಚ್ ಆಗ್ಬೇಕು. ಆದ್ರೆ ಎಲ್ಲರೂ ಎಲ್ಲಿಂದ ಹೊರಡ್ತಾರೆ? ಅವ್ರವ್ರ ಊರಿಂದ ಅವ್ರು ಹೊರಡ್ತಾರೆ. ಕೆಲವರಿಗೆ ಅವು ಬೆಂಗಳೂರು ಹತ್ರ ಇರ್ಬೋದು, ಕೆಲವರಿಗೆ ದೂರ ಇರ್ಬೋದು, ಕೆಲವರಿಗೆ ಇನ್ನೂ ಸ್ವಲ್ಪ ದೂರ ಇರ್ಬೋದು. ಹತ್ರ ಇದ್ದವರು ಕೂಡ ನಡ್ಕೊಂಡು ಹೋಗ್ಲೇಬೇಕು, ದೂರ ಇದ್ದವರು ಕೂಡ ನಡ್ಕೊಂಡು ಹೋಗ್ಲೇಬೇಕು, ಅದಕ್ಕೂ ದೂರ ಇದ್ದವರು ಕೂಡ ನಡ್ಕೊಂಡು ಹೋಗ್ಲೇಬೇಕು. ಹತ್ರ ಇದ್ದವರು ಸ್ವಲ್ಪ ಬೇಗ ಹೋಗಿ ರೀಚ್ ಆಗ್ತಾರೆ, ಮಧ್ಯೆ ಇರೋರು ಇನ್ನೊಂದು ಸ್ವಲ್ಪ ಲೇಟ್ ಆಗಿ ಹೋಗ್ತಾರೆ, ದೂರ ಇದ್ದವರು ಇನ್ನೂ ಸ್ವಲ್ಪ ಲೇಟ್ ಆಗಿ ಹೋಗ್ತಾರೆ. ಆದ್ರೆ ಹೋಗಿ ಮುಟ್ಲೇಬೇಕು, ಅದು ಅನಿವಾರ್ಯ. ನಡೆಯಲೇಬೇಕು, ಅದು ಅನಿವಾರ್ಯ. ಕೆಲವರು ಮುಂದಿರ್ಬೋದು, ಕೆಲವರು ಮಧ್ಯೆ ಇರ್ಬೋದು, ಕೆಲವರು ಹಿಂದಿರ್ಬೋದು. ಆದ್ರೆ ನಾವು ನಮ್ಮ ಸಾಧನೆ, ನಮ್ಮ ಪ್ರಯತ್ನವನ್ನ ಮಾಡಲೇಬೇಕು, ಎಲ್ಲಿಯವರೆಗೆ? ಬೆಂಗಳೂರು ಹೋಗಿ ರೀಚ್ ಆಗುವವರೆಗೆ ಅಲ್ವಾ? ಸೊ ಹಾಗಾಗಿ ನಮ್ಮ ಸಾಧನೆ ನಿತ್ಯ ನಿರಂತರವಾಗಿರಲಿ. ಎಷ್ಟು ಸುಲಭ ಇದೆ. ನನ್ನ ಪ್ರಕಾರ 1 ತಾಸು 2 ತಾಸು ಧ್ಯಾನ ಇಲ್ಲ, 3 ತಾಸು ಧ್ಯಾನ ಸಾಕಾಗೋದೇ ಇಲ್ಲ ಇವತ್ತಿನ ಬದುಕಿನಲ್ಲಿ. ಏನೂ ಸಾಕಾಗೋಲ್ಲ. ನಾವಿಷ್ಟು ಧ್ಯಾನ ಮಾಡಿದ್ರು ನಮ್ಗೆ ಇನ್ನೂ ತೃಪ್ತಿ ಆಗಲ್ಲ. ಇನ್ನೂ ಸಾಧನೆ ಇನ್ನೂ ಮಾಡಬೇಕು. ಆದ್ರೆ ಏನ್ ಮಾಡೋದು? ಬೆಳಗ್ಗೆ ಎಳ್ಳೇಬೇಕು ಅಲ್ವಾ, ಬೇರೆ ನಮ್ಮ ಕೆಲಸಗಳಿರುತ್ತದೆ. ಇನ್ನೂ ಜಾಸ್ತಿ ಮಾಡ್ಲಿಕ್ಕೆ ಆಗೋಲ್ಲ, ಸಾಕು. ಆದರೆ ರಾತ್ರಿ ಸಮಯವನ್ನು ನಾವು ನಮ್ಮ ಧ್ಯಾನ ತಪಸ್ಸಿಗೆ, ಸಾಧನೆಗಾಗಿ ಅಂತ ಬಳಸ್ಕೊಂಡ್ರೆ ಎಷ್ಟು ಸುಲಭ ಇದೆ. ಮತ್ತೆ ನಿತ್ಯ ನಮ್ಮ ಆತ್ಮ ದಿನಕ್ಕೆ ಎಷ್ಟು ಬೆಳೀತಾ ಇರ್ತದೆ. ರಾತ್ರಿ ಎಲ್ಲ ಒಂದು ದಿವಸ ರಾತ್ರಿ ಎಲ್ಲ ಮಲಗಿ ಹೇಳಿ, ಏನು ಆ ಇಡೀ ರಾತ್ರಿ ಏನೂ ಆಗ್ಲಿಲ್ಲ, ಏನು ಸಾಧನೆ ಆಗಲಿಲ್ಲ. ಅದೇ ರಾತ್ರಿ ಎಲ್ಲ ಧ್ಯಾನ ಮಾಡಿ ಕಳೀರಿ, ಆತ್ಮಕ್ಕೆ ಎಷ್ಟು ತೃಪ್ತಿ ಇರ್ತದೆ ಅಲ್ವಾ? ಆ ಇಡೀ ರಾತ್ರಿ ವ್ಯರ್ಥ ಆಗ್ಲಿಲ್ಲ, ಸಾಧನೆ ಆಯ್ತು. ರಾತ್ರಿ ಪೂರ್ತಿ ಸಾಧನೆ ಆಯ್ತು. ಪ್ರತಿ ರಾತ್ರಿ ನಮ್ಮ ಪಾಲಿಗೆ ಸಾಧನೆ ರಾತ್ರಿ. ಪ್ರತಿ ಒಂದೊಂದು ದಿನ ರಾತ್ರಿ ಕಳೆದ ಹಾಗೆ ಆತ್ಮ ದಿನದಿಂದ ದಿನಕ್ಕೆ ಬೆಳೀತಾನೇ ಇದೆ. ಅದೇ ಮಾಯೆಯಲ್ಲಿ ಮುಳುಗಿದ್ವಿ ಅಂತಂದ್ರೆ ನಿದ್ದೆ ಹೊಡೆಯೋದ್ರಲ್ಲಿ ಆಗಿದ್ರೆ ಏನಾಗ್ತದೆ? ದಿನದಿಂದ ದಿನಕ್ಕೆ ಆತ್ಮ ಕೂಗ್ತಾನೇ ಇದೆ. ಮತ್ತೆ ಅದೇ ಆಲಸ್ಯ. ನಮ್ಮಲ್ಲಿ ತಪೋಶಕ್ತಿ ಇತ್ತು, ನಮ್ಮಲ್ಲಿ ಸಾಧನೆ ಇತ್ತು ಅಂತಂದ್ರೆ ನಮಗೆ ಯಾವುದರ ಭಯ ಇರೋಲ್ಲ, ಯಾವ ಆತಂಕ ಇರೋಲ್ಲ. ನಾವು ಬಯಸಿದ್ದು ನಮಗೆ ಸಿಗ್ತದೆ, ನಾವು ಬೇಕಾಗಿದ್ದನ್ನ ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಬೇಕಾಗಿದ್ದನ್ನು ನೋಡಿ. ಇವತ್ತು ಒಬ್ಬ ನಮ್ಮ ಗುಡಾಕೇಶದಲ್ಲಿ ಒಬ್ಬ ಮಾಸ್ಟರ್ ಸುಮಾರು 1 ವರ್ಷದಿಂದ ಅವರು ಧ್ಯಾನ ಮಾಡ್ತಾ ಇದ್ದಾರೆ. 1 ವರ್ಷದಿಂದ ಅವರಲ್ಲಿ ಬಹಳಷ್ಟು ಸಮಸ್ಯೆಗಳಿದ್ದವು. ಎಷ್ಟು ಅಂತಂದ್ರೆ, ಪಾಪ ಅವ್ರದ್ದು ಮದುವೆ ಆಗಿ ಅವರು ಮಗ ಸೊಸೆ ಕೂಡ ದೂರ ಆಗಿದ್ರು, ಸುಮಾರು 5-6 ವರ್ಷಗಳಿಂದ ದೂರ. ಇವರು ಬರೀ ಇವರು ದಾನ ಮಾಡಿದಷ್ಟೇ, ಧ್ಯಾನ ಮಾಡಿ ಸಾಧನೆ ಮಾಡಿ ಇವತ್ತು ಪುನಃ ಅದು ಅವರು ಧ್ಯಾನ ವಿವಾಹ ಆಗಿದ್ದಾರೆ. ಪುನಃ ಅವರು ಒಂದಾಗಿ ಪುನಃ ರೀಮ್ಯಾರೇಜ್ ಮಾಡಿ, ಅಂದ್ರೆ ಎಲ್ಲ ಧ್ಯಾನಿಗಳು ಸೇರಿ ಒಂದು ಪಿರಮಿಡ್ ಅಲ್ಲಿ ಧ್ಯಾನ ವಿವಾಹ ಮಾಡಿ ಈಗ ಬಹಳ ಖುಷಿಯಾಗಿದ್ದಾರೆ. ಮತ್ತೆ ಒಂದು ಪಿರಮಿಡ್ ಕೂಡ ಅವರು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ನಿರ್ಮಾಣ ಮಾಡ್ತಾ ಇದ್ದಾರೆ. ಅದು ಎಷ್ಟು ಪ್ರಯತ್ನ ಮಾಡಿದರೂ ಆಗದೆ ಇರಬಹುದು ಬರೀ ಧ್ಯಾನದಿಂದ. ಅದೇ ಅವರು ದಿನ ಅಂತ ಕುಂತಿದ್ರೆ ಇದು ಸಾಧ್ಯ ಇರಲಿಲ್ಲ. ನಾವು ಮಾಡಬೇಕಾದದ್ದೇನು? ಸಾಧನೆ ಕಡೆಗೆ ಫೋಕಸ್ ಮಾಡಬೇಕು. ನನ್ನ ಮಗನಿಗೆ ಕೆಲಸ ಸಿಗ್ತಿಲ್ಲ, ನನ್ನ ಮಗಳಿಗೆ ಮದುವೆ ಆಗ್ತಿಲ್ಲ, ನನ್ನ ಮಗನಿಗೆ ಮದುವೆ ಆಗ್ತಿಲ್ಲ. ನೀವು ಸಮಸ್ಯೆಯನ್ನ ಫೋಕಸ್ ಮಾಡ್ತಾ ಇದ್ರೆ ಆ ಸಮಸ್ಯೆ ಯಾವತ್ತೂ ಪರಿಹಾರ ಆಗೋಲ್ಲ. ನಾವು ನಮ್ಮ ಸಾಧನೆಗೆ ನಾವು ಫೋಕಸ್ ಮಾಡಬೇಕು, ಸಾಧನೆಯ ಕಡೆಗೆ ನಾವು ಗಮನ ಕೊಡಬೇಕು.
ಸಾಧನೆ ಮೇಲೆ ನಾವು ಫೋಕಸ್ ಮಾಡಿದ್ವಿ ಅಂತಂದ್ರೆ ಉಳಿದದ್ದೆಲ್ಲ ತನ್ನಷ್ಟು ತಾನಾಗೆ ಬರ್ಲಿಕ್ಕೆ ಶುರು ಆಗ್ತದೆ, ತನ್ನಷ್ಟು ತಾನಾಗಿ. ಹಾಗಾಗಿ ನಾವು ಬೇಡುವರಾಗಬಾರದು, ಅಂದ್ರೆ ಕೊರಗುವವರಾಗಬಾರ್ದು. ಅಯ್ಯೋ ನನಗದಿಲ್ಲ, ಇದಿಲ್ಲ, ಆ ಸ್ಥಿತಿಯಲ್ಲಿ ಇರಬಾರ್ದು. ನಾವು ಬಯಸಿದ್ದನ್ನ ಪಡೆಯುವ ಮಟ್ಟಕ್ಕೆ ನಾವು ಹೋಗ್ಬೇಕು. ಬೇಕು ಅಂದ್ರೆ ಅದು ನಮ್ಮ ಕಣ್ಮುಂದೆ ಬಂದು ನಿಲ್ಲಬೇಕು, ಆ ಸ್ಥಿತಿಗೆ ಹೋಗ್ಬೇಕು. ನಮ್ಮ ಥಾಟ್ ಪವರ್ ಅದನ್ನ ಕ್ರಿಯೇಟ್ ಮಾಡುವ ಲೆವೆಲ್ಗೆ ನಾವು ಇರ್ಬೇಕು. ಅದು ಹೇಗಿರ್ತದೆ? ಸಾಧನೆಯಿಂದ ಇರ್ತದೆ. ಸಾಧನೆ ಇರ್ಬೇಕು, ಸಾಧನೆ ಮಾಡ್ಬೇಕು. ಅತಿ ಬುದ್ಧಿವಂತಿಕೆ ಉಪಯೋಗಿಸ್ಲಿಕ್ಕೆ ಹೋಗ್ಲೇಬಾರ್ದು. ಅದು ಹೆಂಗ್ ಆಗ್ತದೆ, ಅದು ಹೆಂಗ್ ಬರ್ತದೆ, ಇಲ್ಲ ಬರ್ತದೆ ಅಂದ್ರೆ ಬರ್ತದೆ ಅಷ್ಟೇ, ಆಗುತ್ತೆ ಅಂದ್ರೆ ಆಗುತ್ತೆ, ಅಷ್ಟೇ ಇರ್ಬೇಕು. ಆ ಒಂದು ನಮ್ಮಲ್ಲಿ ಸ್ಥೈರ್ಯ ಇತ್ತು ಅಂತಾದ್ರೆ, ಸಾಧನೆ ಇತ್ತು ಅಂತಂದ್ರೆ ಎಲ್ಲವೂ ಸಾಧ್ಯವಿದೆ. ಹಾಗಾಗಿ ಏಡಿ, ಎದ್ದೇಡಿ ಯುವಕರೇ, ಯುವ ಜನತೆ, ವಯಸ್ಸಾದವರೇ, ಎಲ್ಲರೂ ಎದ್ದೇಳಿ. ಇನ್ನಾದರೂ ಎದ್ದೇಳಿ. ಸಾಕು, ಇಷ್ಟು ದಿವಸ ಮಲಗಿದ್ದು ಸಾಕು, ನಿದ್ದೆ ಮಾಡಿದ್ದು ಸಾಕು, ಅದರಿಂದ ಪಡೆದದ್ದು ಸಾಕು. ಇನ್ ಮುಂದಾದರೂ ಜೀವನ ಸಾರ್ಥಕ ಮಾಡಿಕೊಳ್ಳಿ. ಪ್ರತಿಯೊಬ್ಬರು ಇವತ್ತಿನಿಂದಲೇ ಗುರಿ ಇಟ್ಟುಕೊಳ್ಳಿ, ಈ ಜನ್ಮ ನನ್ನ ಕೊನೆಯ ಜನ್ಮ ಆಗಬೇಕು. ಮುಂದೆಲ್ಲ ಏನೆಲ್ಲ ಬಯಕೆಗಳು, ಆಸೆಗಳಿದ್ದಾವೆ, ಅದೆಲ್ಲವನ್ನ ಈ ಜನ್ಮದಲ್ಲೇ ನಾನು ಏನ್ ಮಾಡ್ಬೇಕು? ಈಡೇರಿಸಿಕೊಳ್ಬೇಕು, ಫುಲ್ಫಿಲ್ ಮಾಡ್ಕೊಳ್ಬೇಕು. ಯಾವ್ದು ಬ್ಯಾಲೆನ್ಸ್ ಇಟ್ಕೊಳ್ಬಾರ್ದು. ಎಲ್ಲವನ್ನ ಈ ಜನ್ಮದಲ್ಲೇ ಮುಗಿಸ್ಕೊಂಡು ಈ ಜನ್ಮದಲ್ಲೇ ಸಾಧನೆ ಮಾಡಿ, ಪಡಿಬೇಕಾದದನ್ನ ಪಡೆದು, ಮಾಡಬೇಕಾದದನ್ನ ಮಾಡಿ, ಆತ್ಮ ಉನ್ನತ ಸ್ಥಿತಿಯನ್ನು ತಲುಪಿ, ಎಲ್ಲ ಕರ್ಮಗಳನ್ನು ಕಳ್ಕೊಂಡು ದುಃಖರಾಹಿತ್ಯ ಸ್ಥಿತಿಯನ್ನು ತಲುಪಿ, ಸಾಧನೆ ಮಾಡಿ, ಧ್ಯಾನ ಪ್ರಚಾರ ಮಾಡಿ, ಕೊನೆಗೂ ದಿನ ಮುಕ್ತ ಲೋಕಕ್ಕೆ ಹೋಗಬೇಕು. ಸತ್ಯಯೋಗ ಬರ್ತಾ ಇದೆ ಆಯ್ತಾ? ಸತ್ಯಯೋಗ ಬರ್ತಾ ಇದೆ. ನಿಮಗೆ ಒಳಗೆ ಪ್ರವೇಶ ಬೇಕು ಸತ್ಯಯೋಗಕ್ಕೆ ಅಂದ್ರೆ ಸಾಧನೆ ಮಾಡಿ ಇವತ್ತಿನಿಂದಲೇ. ಸತ್ಯಯುಗದಲ್ಲಿ ಅಯೋಗ್ಯರಿಗೆಲ್ಲ ಜಾಗ ಇಲ್ಲ. ಯಾವುದೋ ಒಂದು ರೂಪದಲ್ಲಿ ಮತ್ತೆ ಬರ್ತದೆ ಕರೋನಾದಂತ ಮಹಾಮಾರಿ ಮತ್ತೆ ಬರ್ಲಿಕ್ಕಿದೆ. ಒಂದು ಕಡೆಯಿಂದ ಉದುರಿ ಹೋಗ್ತಾರೆ ಜನ. ಯಾರು ಇವತ್ತಿನಿಂದ ಸಾಧನೆಯ ಶಕ್ತಿ, ಯಾರು ತಪೋಶಕ್ತಿ ಇರ್ತದೆ ಅವರು ಮಾತ್ರ ಉಳ್ಕೊಳ್ತಾರೆ. ಮಹಾಮಾರಿ ಬರ್ಲಿಕ್ಕಿದೆ, ಹೆದರಿಸ್ತಾ ಇಲ್ಲ. ಯಾರು ಮುಂದೆ ಸಾಧನೆ ಮಾಡಬೇಕು, ಸತ್ಯಯುಗದಲ್ಲಿ ಉಳ್ಕೊಳ್ಬೇಕು ಅನ್ನೋ ಆಸೆ ಇದೆ, ಇವತ್ತಿನಿಂದಲೇ ಸಾಧನೆ ಮಾಡಿ. ಕರೋನಾ ಬರೇ ಟ್ರಯಲ್ ಆಯ್ತಲ್ಲ, ಇನ್ನೂ 50 ಓವರ್ ಬಾಕಿ ಇದೆ. ಆಯ್ತಾ, ಇನ್ನೂ ಸ್ವಲ್ಪ ಸಮಯ ಇದೆ ಅಷ್ಟೊಳಗನೆ. ಹಾಗಾಗಿ ತತ್ತರಿಸಿ ಹೋಗುವ ಸಮಯ ಬರ್ತಾ ಇದೆ. ಹಾಗಾಗಿ ಇವಾಗಿಂದಲೇ ಸಾಧನೆ ಮಾಡಿ. ಯಾರು ಧ್ಯಾನದಲ್ಲಿದ್ದಾರೆ, ಸಾಧನೆಯಲ್ಲಿದ್ದಾರೆ, ತಪೋಶಕ್ತಿ ಜಾಸ್ತಿ ಇದೆ, ಅವರಿಗೆ ಸಹಜವಾಗಿ ಎಲ್ಲ ಒಳ್ಳೇದಾಗ್ತದೆ. ಅವರಿಗೆ ಮುಂದೆ ಇಲ್ಲಿ ಭೂಮಿ ಮೇಲೆ ಬದುಕಲಿಕ್ಕೆ ಕೂಡ ಅರ್ಹತೆ ಉಳಿತದೆ. ಮುಂದೆ ಯುದ್ಧಗಳಾಗ್ತದೆ. ಹೇಗೆ ಸತ್ಯಯುಗ ಆಗ್ತದೆ ಅಂತಂದ್ರೆ, ತನ್ನಷ್ಟು ತಾನಾಗಿ ಜನಸಂಖ್ಯೆಯ ಒಂದು ಬಲ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ತದೆ. ದೇಶಗಳ ನಡುವೆ ಯುದ್ಧಗಳಾಗ್ತದೆ, ದುರ್ಬುದ್ಧಿ ಜಾಸ್ತಿ ಆಗ್ತದೆ. ಎಲ್ಲ ಬಾಂಬ್ ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಅವ್ರ ಮೇಲೆ ಇವ್ರ ಮೇಲೆ ಹಾಕಿದ್ರೆ ಮುಗ್ದೇ ಹೋಗ್ತಾರೆ. ಅರ್ಥ ಆಯ್ತಲ್ಲ? ಅದಕ್ಕೆ ಭಾರತವೂ ಹೊರತಲ್ಲ, ಭಾರತದಲ್ಲೂ ಕೂಡ ಯುದ್ಧ ನಡೀತದೆ. ಹಾಗಾಗಿ ಇವತ್ತಿನ ಮೇಲೆ ಚಿಂತೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡಿ, ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿ, ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿ. ಜಾಸ್ತಿ ಧ್ಯಾನ ಮಾಡಿ, ಸಾಧನೆ ಮಾಡಿ. ಸಾಧಕರಿಗೆ ಖಂಡಿತ ಈ ಭೂಮಿ ಮೇಲೆ ಅವಕಾಶ ಇದೆ. ಟೈಮ್ ಪಾಸ್ ಮಾಡೋರಿಗೆಲ್ಲ ಅವಕಾಶ ಇಲ್ಲ. ಹಾಗಾಗಿ ಹೆಚ್ಚು ಸಾಧನೆ ಮಾಡಿ. ಎಲ್ಲರಿಗೂ ಒಳ್ಳೇದಾಗಲಿ. ಏನಿಲ್ಲ, ಬಹಳ ಸಿಂಪಲ್. ಚೇರ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡೋದು. ನಿದ್ದೆ ಬಂದ್ರೆ ಎದ್ದೋಗಿ ಮಲಗಬಾರ್ದು. ಚೇರಲ್ಲೇ ಕೂತ್ಕೊಂಡು ಹಾಗಂತ ನಿದ್ದೆ ಬಂದ್ರೆ ಕಂಟ್ರೋಲು ಮಾಡಬಾರ್ದು. ನೋಡು ಹಿಂಗ್ ಬರ್ತಾ ಇರ್ತದೆ ಅನ್ನೋದು ಹಾಗೆಲ್ಲ ಮಾಡೋದು. ಸುಮ್ಮನೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಧ್ಯಾನದಲ್ಲಿ ನಿದ್ದೆ ಬಂದ್ರೆ ಅಲ್ಲೇ ನಿದ್ದೆ ಮಾಡ್ಬೇಕು, ಅಷ್ಟೇ ಮುಗೀತು. ಯೋಗ ನಿದ್ರಾ ಸ್ಥಿತಿ. ಮತ್ತೆ ಎಚ್ಚರ ಆಗ್ತದೆ. ಹಾಗೆ ಒಟ್ಟಿನಲ್ಲಿ ಕುತ್ಕೊಂಡಿರ್ಬೇಕಷ್ಟೇ, ಕೂರೋದು ಅಭ್ಯಾಸ. ಹಾಗಾಗಿ ಪ್ರಯತ್ನ ಮಾಡಬಾರ್ದು. ನಿದ್ದೆಯನ್ನು ಕಂಟ್ರೋಲ್ ಮಾಡೋದಲ್ಲ, ಡೈವರ್ಟ್ ಮಾಡಬೇಕು. ನಿದ್ದೆಯ ಬದಲಾಗಿ ಧ್ಯಾನ. ಅದಕ್ಕೆಂದ್ರೆ ಧ್ಯಾನದಲ್ಲಿ ಅನೇಕ ಸ್ಥಿತಿಗಳಿದ್ದಾವೆ. ಯೋಗ ನಿದ್ರೆ ಅಂದ ತಕ್ಷಣ ಅದು ನಿದ್ರೆ ಅಂತ ತಿಳ್ಕೊಳ್ಬೇಡಿ. ನಮ್ಮ ಕಾನ್ಶಿಯಸ್
ಬಾಡಿ ಏನು ಮೈಂಡ್ ಏನಿದೆ ಅದು ಅವೇರ್ನೆಸ್ ಅನ್ನು ಕಳ್ಕೊಂಡಿರ್ತದೆ ಅಷ್ಟೇ. ನಮ್ಮ ಸುಪ್ತ ಮನಸ್ಸು ಯಾವಾಗಲೂ ಜಾಗೃತವಾಗೇ ಇರ್ತದೆ. ನಮ್ಮ ಆತ್ಮ ಯಾವಾಗಲೂ ಜಾಗೃತವಾಗೇ ಇರ್ತದೆ. ನಿಮ್ಗೆ ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ, ಉದಾಹರಣೆಗೆ ಇದೊಂದು ಬಾಟಲ್ ಇದೆ ಅಂತ ತಿಳ್ಕೊ. ಈಗ ಇದು ಬಾಟಲ್ ಇದೆ, ಮೇಲಿಂದ ನೀರು ಬೀಳ್ತಾ ಇದೆ. ಹೀಗೆ ಇದರ ಬಾಟಲ್ ಓಪನ್ ಮಾಡಿ ನಾವಿಟ್ರೆ ಏನಾಗ್ತದೆ, ಇದು ನೀರು ತುಂಬಿಕೊಳ್ತಾ ಇರ್ತದೆ ಅಲ್ವಾ? ಮೇಲಿಂದ ನೀರು ಬೀಳ್ತಾ ಇರ್ತದೆ. ನೀವು ರಾತ್ರಿ ಎಲ್ಲ ಕುತ್ಕೊಂಡಿದ್ದಾಗ ಏನಾಗ್ತದೆ, ಮೇಲಿಂದ ನೀರು ತುಂಬಿಕೊಳ್ತಾ ಇರ್ತದೆ. ಅದೇ ನೀವು ಮಲಗಿದ್ರೆ ಏನಾಗ್ತದೆ, ನೀರು ಬೀಳ್ತಾ ಇದೆ ಆದ್ರೆ ಬಾಟ್ಲಿ ಮಾತ್ರ ತುಂಬ್ತಾ ಇಲ್ಲ, ಖಾಲಿ ಆಗ್ತಾನೆ, ಖಾಲಿನೇ ಇದೆ, ಖಾಲಿನೇ ಇದೆ, ಖಾಲಿ. ಮಲಗಿದಾಗ ಹೀಗೆ ಮಲ್ಕೊಂಡಿರ್ತೀರಿ, ಒಳಗೆ ಏನೂ ತುಂಬ್ತಾ ಇಲ್ಲ. ಇರೋದನ್ನು ಚೆಲ್ಲಿ ಚೆಲ್ಲಿ ಹೋಗ್ತಾ ಇದೆ. ರಾತ್ರಿ ಕನಸುಗಳು ಬರ್ತದೆ, ದುಸ್ವಪ್ನಗಳು ಬೀಳ್ತಾ ಇದೆ. ಮತ್ತೆ ಭೂಮಿ ಎನರ್ಜಿ ಎಳ್ಕೊಳ್ತಾ ಇರ್ತದೆ. ಎಲ್ಲ ಎನರ್ಜಿ ಲಾಸ್ ಆಗ್ತದೆ ರಾತ್ರಿ ನೀವು ಮಲ್ಕೊಂಡಾಗ. ಅದೇ ರಾತ್ರಿ ಎಲ್ಲ ಹೀಗೆ ಕುತ್ಕೊಳ್ಳಿ, ಪೂರ್ತಿ ಬಾಡಿ ತುಂಬಿಕೊಳ್ತದೆ, ಎನರ್ಜಿಯಿಂದ ತುಂಬಿಕೊಳ್ತಾ ಹೋಗ್ತದೆ. ಇಷ್ಟೇ ಆಗೋದು, ಆಯ್ತಲ್ಲ? ಹಾ. ಹಾಗೆ ಒಳ್ಳೇದಾಗ್ಲಿ. ಎಲ್ಲರೂ ಚೆನ್ನಾಗಿ ಊಟ ಮಾಡಿ, ತಿನ್ನಿ, ಊಟ ಗೀಟ ಚೆನ್ನಾಗಿ ಮಾಡಿ, ಒಳ್ಳೆ ಆರೋಗ್ಯ ಇಟ್ಕೊಳ್ಳಿ, ಸಾಧನೆ ಮಾಡಿ. ನಮಗೆ ಅನುಭವ ಆಗ್ತಾ ಇದೆ, ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಆಗ್ತಾ ಇಲ್ಲ, ಒಳ್ಳೇದಾಗ್ತಾ ಇದೆ, ಆ ಥರದ್ದು ಯಾವುದು ಮ್ಯಾಟರ್ ಅಲ್ಲ. ಓನ್ಲಿ ಒಂದೇ ಮ್ಯಾಟರ್, ಏನು, ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀವ ಅಷ್ಟೇ. ಅದೊಂದೇ ಮ್ಯಾಟರ್. ಮಾಡಬೇಕಾದದ್ದು ಕೂಡ ಅದೊಂದೇ, ಬೇರೆ ಯಾವುದೂ ಅಲ್ಲ. ಇಲ್ಲಿ ಅನುಭವವೂ ಮುಖ್ಯ ಅಲ್ಲ, ಅನುಭವ ಆಗೋದು ಮುಖ್ಯ ಅಲ್ಲ, ಆಗದೇ ಇರೋದು ಮುಖ್ಯ ಅಲ್ಲ, ನನಗೆ ಒಳ್ಳೇದಾಗಿದ್ದು ಮುಖ್ಯ ಅಲ್ಲ, ಆಗದೇ ಇರೋದು ಮುಖ್ಯ ಅಲ್ಲ. ಮತ್ತೆ ಕುತ್ಕೊಂಡು ಧ್ಯಾನ ಮಾಡಬೇಕು ಅಷ್ಟೇ, ಅದೊಂದೇ ಮುಖ್ಯ. ಆಧ್ಯಾತ್ಮ ಸಾಧನೆಯಲ್ಲಿ ಶಾರ್ಟ್ ಕಟ್ ಅನ್ನೋದು ಇಲ್ಲ. ಯಾರೋ ಬಾಬಾ ಬಂದ್ರು, ತಥಾಸ್ತು ಮಾಡಿದರು, ಭಸ್ಮ ಕೊಟ್ಟರು ಅಂದ ತಕ್ಷಣ ಏನೋ ನನ್ನಲ್ಲಿ ಮೋಕ್ಷ ಸಿಕ್ಬಿಡ್ತು, ನನ್ನಲ್ಲಿ ಏನೋ ದೊಡ್ಡ ಬದಲಾವಣೆ ಆಗ್ಬಿಡ್ತು, ಏನೋ ಕಷ್ಟ ಪರಿಹಾರ ಆಯ್ತು, ಸಾಧ್ಯವೇ ಇಲ್ಲ. ಹಾಗಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿದ್ರೆ ಭೂಮಿ ಮೇಲೆ ಯಾರು ಪಾಪಿಗಳೇ ಇರ್ತಾ ಇರ್ಲಿಲ್ಲ, ಯಾರು ಕಷ್ಟಪಡೋದೇ ಇರ್ತಾ ಇರ್ಲಿಲ್ಲ ಅಲ್ವಾ? ಇವತ್ತು ಬೇಕಾದಷ್ಟು ಜನ ಬಾಬಾಗಳಿದ್ದಾರೆ, ಮತ್ತೆ ಎಲ್ಲರೂ ಕಷ್ಟ ಪರಿಹಾರ ಆಗಿಬಿಡ್ಬೇಕಲ್ವ? ಬೇಕಾದಷ್ಟು ಮಠಗಳಿದ್ದಾವೆ, ಬೇಕಾದಷ್ಟು ಸ್ವಾಮಿಗಳಿದ್ದಾರೆ, ಬೇಕಾದಷ್ಟು ಸಾಧನೆ ಮಾಡಿದಾರಿದ್ದಾರೆ. ಆದ್ರೂ ಯಾಕೆ ಸರ್ಕಾರಗಳು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಮತ್ತೆ ಯಾಕೆ ಜನ ಇನ್ನೂ ಕಷ್ಟಪಡ್ತಾರೆ, ಇನ್ನೂ ಕಷ್ಟದಲ್ಲೇ ಇದ್ದಾರೆ, ಕಷ್ಟದಲ್ಲಿ. ಬರೀ ಭಾರತದಲ್ಲಿ ಕಷ್ಟಪಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಡಿ, ಎಲ್ಲೆಲ್ಲೂ ಇದ್ದಾರೆ ಕಷ್ಟಪಡುವುದು ಅಲ್ವಾ? ಅಂದ್ರೆ ಇಲ್ಲಿ ನಮ್ಮ ಉದರೇದಾತ್ಮಾನಾತ್ಮಾನಂ, ನಮ್ಮ ಆತ್ಮದ ಉದ್ಧಾರವನ್ನು ನಾವೇ ಮಾಡ್ಕೊಳ್ಬೇಕಾಗಿತ್ತು, ಯಾರೋ ಬಂದು ಮಾಡುವರಲ್ಲ. ನಮ್ಮ ಕಷ್ಟ ಪರಿಹಾರ ನಾವೇ ಮಾಡ್ಕೊಳ್ಬೇಕಾಗಿದೆ, ಯಾರೋ ಬಂದು ಮಾಡುವರಲ್ಲ. ಹಾಗಾಗಿ ನಮಗೆ ನಾವೇ ನಿಜವಾದ ಬಂಧು, ನಮಗೆ ನಾವೇ ನಿಜವಾದ ಸ್ನೇಹಿತರು. ಹಾಗಾಗಿ ಸಾಧನೆಗೆ ಹೆಚ್ಚು ಹೆಚ್ಚು ಮಹತ್ವ ಕೊಡಿ, ಸಾಧನೆ ಮಾಡಿ, ಧ್ಯಾನ ಪ್ರಚಾರ ಮಾಡಿ, ಸಿಕ್ಕವರಿಗೆ ಹೇಳಿ. ಅದರಿಂದ ನಿಮ್ಮ ಆತ್ಮ ಉನ್ನತಿಯನ್ನು ಹೊಂದುತ್ತದೆ. ಕೊರಗಬೇಡಿ, ದುಃಖದಲ್ಲಿ ಕೊರಗಬೇಡಿ. ಇರುವ ಪರಿಸ್ಥಿತಿ ವಾಸ್ತವವನ್ನು ಅಸೆಟ್ ಮಾಡಿ ಅದರಲ್ಲಿ ಸಂತೋಷ ಕಾಣ್ತಾ ಹೋಗಿ. ಎಲ್ಲ ಸಮಸ್ಯೆಗೆ ರಾಮಬಾಣ ಪರಿಹಾರ ಯಾವುದು? ಧ್ಯಾನ. ಸಾಧನೆ, ಜಾಸ್ತಿ ಸಾಧನೆ ಮಾಡಿ ಅಷ್ಟೇ. ಬರೀ ಧ್ಯಾನ ಅಲ್ಲ, ಹೇಳಿದ್ನಲ್ಲ, ನೀವು ಅರ್ಧ ಗಂಟೆ 1 ಗಂಟೆ ಕೂತ್ಕೊಂಡು ಧ್ಯಾನ ಮಾಡಿ ನಾನು ಮಾಡಿದೆ ನನಗೂ ಆಗ್ಲಿಲ್ಲ ಅಂದ್ರೆ ಸರ್ ಆಗಲ್ಲ. ಸಾಧನೆ ಮಾಡಬೇಕು, ಜಾಸ್ತಿ 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 ಜಾಸ್ತಿ. ತಪೋಶಕ್ತಿ ನಿಮ್ಮಲ್ಲಿ ಜಾಸ್ತಿ ಇತ್ತು ಅಂತಾದ್ರೆ ಏನ್ ಬೇಕಾದ್ರೂ ಸಾಧನೆ, ಏನ್ ಬೇಕಾದ್ರೂ ಸಿಗ್ತದೆ, ಏನ್ ಬೇಕಾದ್ರೂ ಆಗ್ತದೆ. ಅದು ಬಿಟ್ಟು ನೀವು ಮೂಲೆ ಹಿಡಿದು ಅಳ್ತಾ ಕೂತ್ಕೊಂಡ್ರೆ ನಮ್ದು ಅದಾಗಿಲ್ಲ, ಇದಾಗಿಲ್ಲ, ನಮ್ದಾಗ ಅಷ್ಟು ವರ್ಷ ಆಯ್ತು, ಇಷ್ಟು ವರ್ಷ ಆಯ್ತು, ಕೆಲಸ ಇಲ್ಲ, ಮಕ್ಕಳಿಲ್ಲ, ಮದುವೆಯಿಲ್ಲ ಅಂತ ಹೇಳಿ ನಾವು ಚಿಂತೆ ಮಾಡ್ತಾ ಇದ್ರೆ, ಚಿಂತೆಯಲ್ಲಿ ನೀವು ಸಮಯ ಕಳಿತೀರಿ ಹೊರತು ಸಮಸ್ಯೆ ಒಳಗೆ ಮತ್ತೆ ಮತ್ತೆ ಇರ್ತೀರೇ ಹೊರತು ಪರಿಹಾರ ಅನ್ನೋದು ಸಿಗಲ್ಲ. ಮೊದಲು ಸಾಧನೆ ಕಡೆಗೆ ನಾವು ಫೋಕಸ್ ಮಾಡಿ ಸಾಧನೆ ಜಾಸ್ತಿ ಮಾಡ್ತಾ 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 ಹೋದ್ವಿ ಅಂತಂದ್ರೆ ಕೆಲಸ ಮನೆ ಬಾಗಿಲಿಗೆ ಹುಡ್ಕೊಂಡು ಬರ್ತದೆ, ಮನೆ ಬಾಗಿಲಿಗೆ ವರ ಹುಡ್ಕೊಂಡು ಬರ್ತಾರೆ. ಕಷ್ಟಪಡಬೇಕಾಗಿಲ್ಲ, ನೀವು ಅನ್ಕೊಂಡೋಕ್ಕಿಂತಲೂ
ಉನ್ನತ ಸ್ಥಿತಿಯಲ್ಲಿರೋರು ಬರ್ತಾರೆ. ಕೇಳಿ ಅರುಣ ಮಾಸ್ಟರ್ ಹೇಳ್ತಾರೆ. ಹ? ಅವರ ಊಹೆಗೂ ನಿಲುಕದ ಮಿರಾಕಲ್ ಅವರ ಒಂದು ಲೈಫಲ್ಲಿ ಆಗಿದೆ. ಹಾಗೆ ನಾವು ಅದಕ್ಕೆ ಫಸ್ಟ್ ಮಾಡಬೇಕಾದ್ರೆ ಸಾಧನೆ ಮಾಡಬೇಕು ಅಷ್ಟೇ. ಸಾಧನೆಗೆ ಫೋಕಸ್ ಮಾಡಿದ್ರಿ ಅಂತಂದ್ರೆ ಉಳಿದಿದ್ದು ತನ್ನಷ್ಟು ತಾನಾಗಿ ಆಗ್ತದೆ. ಆಯ್ತಾ? ಆಧ್ಯಾತ್ಮಿಕ ಜೀವನ ಸರಿ ಸರಿ ಇರಬೇಕಷ್ಟೆ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಮಾಡ್ತೀರಿ ಇವತ್ತಿಂದ, ಎಲ್ಲರೂ ರೊಚ್ಚಿಗೆದ್ದಿದ್ದೀರಿ ಅಲ್ವಾ? ಎಲ್ಲರೂ ಇವತ್ತಿಂದ ಫುಲ್ ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೀವಿ. ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ, ಅವನೇ ಬುದ್ಧ. ಯಾರೆಲ್ಲ ರಾತ್ರಿ ಎದ್ದು ಜಗತ್ತು ಮಲಗಿರ್ತದೆ, ಯಾರೆಲ್ಲ ಎಚ್ಚರ ಎದ್ದು ಧ್ಯಾನ ಮಾಡ್ತೀರಿ ಎಲ್ಲರೂ ಬುದ್ಧರಾಗ್ತೀರಿ ಅಷ್ಟೆ. ಇಲ್ಲ ಅಂದ್ರೆ ಅಬುದ್ಧರಾಗ್ತೀರಿ ಅಷ್ಟೆ. ಹಾ, ಓಕೆ ಮಾಸ್ಟರ್ಸ್. ಯಾರಿಗೂ ಡೌಟ್ ಇಲ್ಲ, ಯಾರಿಗೂ ಏನು ಅನುಭವ ಇಲ್ಲ, ಯಾರಿಗೂ ಏನು ಇವತ್ತು ಮಾತಿಲ್ಲ. ಇಲ್ಲ, ನಾವು ಟೈಮ್ ಆಗಿದೆ. ಆಯ್ತು? ಸಂಕಲ್ಪ ಮಾಡಿ ನಾವು ಧ್ಯಾನ ಶುರು ಮಾಡೋಣ.